दोषगंधाय कल्याण गुणसिंधवे नमो नमो भक्तमुक्तिदायिने शेषसायिने कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। धर्मविज्ञान वैराग्य परमैश्वर्यशालिनः आनंदतीर्थ भगवत्पादान् वंदे निरन्तरम्। अभ्रमं भंगरहितम् अजडं विमलं सदा आनन्दतीर्थमतलं भजे तापत्रयापहम्। भवति यदनुभावात् एडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयां। प्रणमत्कामधेनुञ्च भजत्सुरतुरूपमं श्रीभावबोधकुत्पादा चिन्तामणि उपास्महे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराज्योत्तां पञ्चाशद्वर्षपूजकां सत्यप्रमोदतीर्थार्यां नौमि न्यायसुधारतां श्रीसत्यात्मगुरुवे नमः। विद्याविनयसम्पन्नं प्रतिवादिमतध्वंसिनं विश्वप्रियगुरून् वन्दे मध्वेशप्रियकारकं श्रीगुरुभ्यो नमः। हरिः ओम्। जन्माद्यस्य यथो अन्वयादितरत अर्थेश्च विघ्नस्वराट् तेने ब्रह्महुदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्ययेह नियतिविषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिविस्तृतत्रिशत्रात्मकस्य विष्णोर्व्यस्ता समस्ता सकलगुणनिधे सर्वदोषव्यपेतः पूर्णानन्दव्ययो यो गुरुरपि परमश्चिन्तयेतं महान्तम्। श्रीगुरुभ्यो नमः। हरिः ओम्। ಭಾಗವತದ ಏಕಾದಶ ಸ್ಕಂದದ ಚಿಂತನೆಯಲ್ಲಿ ಇದ್ದೇವೆ. ನಿನ್ನೆಯ ದಿವಸ ಸ್ವಲ್ಪ ಒಂದೆರಡು ಶ್ಲೋಕವನ್ನು ನೋಡಿದ್ದೆವು 21ನೆಯ ಅಧ್ಯಾಯದಲ್ಲಿ. ಇವತ್ತು ಅದನ್ನೇ ಸ್ವಲ್ಪ ಅವಲೋಕನ ಮಾಡಿ ಮುಂದೆ ಹೋಗೋಣ. ಉದ್ಧವ ಗೀತೆಯ ಚಿಂತನೆ ನಡೀತಾ ಇದೆ. ಭಗವಂತ ಶ್ರೀಕೃಷ್ಣ ಪರಂಧಾಮಕ್ಕೆ ಹೊರಡ್ತೇನೆ ಅಂತಂದಾಗ ಉದ್ಧವ ಅವನಿಗೆ ನಾನು ನಿನ್ನನ್ನು ಬಿಟ್ಟು ಹೋಗಲಾಗುವುದಿಲ್ಲ, ಇರಲು ಆಗುವುದಿಲ್ಲ ಅಂದಾಗ ಕೃಷ್ಣ ಪರಮಾತ್ಮ ನೀನು ಇರಬೇಕು ಇಲ್ಲಿ, ನಿನ್ನ ಕಾರ್ಯ ಇನ್ನೂ ಸಂಪೂರ್ಣವಾಗಿಲ್ಲ ಅಂತ ಹೇಳಿ ಅವನಿಗೆ ಉಪದೇಶವನ್ನು ಕೊಡ್ತಾನೆ. ಅಂದರೆ ಉದ್ಧವನಿಗೆ ಅದು ಜ್ಞಾನಿ, ಉದ್ಧವ ಭಗವಂತನ ಪರಮಭಕ್ತ, ಅವನು ಜ್ಞಾನಿ, ಅವನಿಗೆ ತಿಳಿದಿದೆ. ಉದ್ಧವನನ್ನು ಉದ್ದೇಶ ಮಾಡಿಕೊಂಡು ನಮ್ಮವರಿಗೆ ಹೇಳ್ತಾ ಇದ್ದಾನೆ ಭಗವಂತ. ಅದ್ಭುತವಾದ ಉದ್ಧವ ಗೀತೆ, ಅಧ್ಯಾತ್ಮಮಯವಾದ ಗೀತೆ. ಅದರಲ್ಲಿ ಭಗವಂತ ಏಕವಿಂಶತ ಅಧ್ಯಾಯದಲ್ಲಿ ಹೇಳ್ತಾನೆ, ಶುದ್ಧ ಅಶುದ್ಧದ ವಿವೇಚನೆಯನ್ನು ಹೇಳ್ತಾನೆ. ಯಾವುದು ಶುದ್ಧ, ಯಾವುದು ಅಶುದ್ಧ, ಯಾವುದು ಶಾಸ್ತ್ರೋಕ್ತವಾಗಿರುವ ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಎಂಬ ಈ ಮೂರನ್ನು ಬಿಟ್ಟು ದುಷ್ಟ ಇಂದ್ರಿಯಗಳಿಂದ ವಿಷಯ ಪದಾರ್ಥಗಳ ಕಡೆಗೆ ತನ್ನ ಮನವನ್ನು ಹರಿಸುವವನು ಯಾವಾಗಲೂ ಸಂಸಾರದಲ್ಲಿ ಮುಳುಗುತ್ತಾನೆ, ಅದರ ಬಂಧನದಿಂದ ಬಿಡುಗಡೆ ಆಗುವುದಿಲ್ಲ. ಭಗವಂತ ಹೇಳ್ತಾನೆ. ಆಮೇಲೆ ಭಗವಂತ ತನಗೆ ಏನು ಆದೇಶಿದ್ದಾನೆ, ನಮಗೆ ಏನು ಆದೇಶಿದ್ದಾನೆ, ಅದು ಭಕ್ತಿಯೋಗನೇ ಇರಲಿ, ಜ್ಞಾನಯೋಗನೇ ಇರಲಿ, ಕರ್ಮಯೋಗನೇ ಇರಲಿ, ಭಗವಂತನಿಗೆ ಅದು ಇಷ್ಟ ಎಂದು ಅದರಲ್ಲಿ ನಿಷ್ಠೆ ತೋರುವುದು ಭಗವಂತನಿಗೆ ಪ್ರೀತಿಕರವಾದ್ದು. ಭಗವಂತನಿಗೆ ಇಷ್ಟ, ಭಗವಂತ ಹೇಳಿದ್ದಾನೆ ಅದನ್ನು ನಾನ್ಯಾಕೆ ಮಾಡಬೇಕು, ನನ್ನಿಷ್ಟ ಬಂದ ಅಂತಾಗ ನಡೆಯುತ್ತೇನೆ ಅನ್ನುವುದಿಲ್ಲ. ಭಗವಂತನ ಆದೇಶ ಅದು. ಅವನಿಗೆ ಇಷ್ಟವಾಗುವ ಹಾಗೆ ನಡೆದರೆ ಅದು ಗುಣ ಎನಿಸುತ್ತದೆ. ಒಂದು ಕರ್ಮ ಮಾಡಬೇಕಾದರೆ ಭಗವಂತನೇ ನನ್ನಲ್ಲಿ ನಿಂತು ಕರ್ಮವನ್ನು ಮಾಡಿಸ್ತಾ ಇದ್ದಾನೆ ತತ್ವಾಭಿಮಾನಿ ದೇವತೆಗಳ ದ್ವಾರ ಅಂತ ನಾವು ತಿಳಿದು
ಭಗವಂತ ಮಾಡ್ತಾ ಇದ್ದಾನೆ ನಮ್ಮಲ್ಲಿ ನಿಂತು ಅಂತ ನಾವು ಕರ್ಮವನ್ನು ಮಾಡಿದರೆ ಅದು ಭಗವಂತನಿಗೆ ಪ್ರಿಯವಾದದ್ದು, ಅದು ಗುಣ ಎನಿಸುತ್ತೆ. ನಾನು ಪೂಜೆಯನ್ನು ಮಾಡ್ತಾ ಇದ್ದೇನೆ, ನಾನು ಅಲಂಕಾರವನ್ನು ಮಾಡ್ತಾ ಇದ್ದೇನೆ, ನಾನು ಹಸ್ತೋದಕವನ್ನು ಮಾಡ್ತಾ ಇದ್ದೇನೆ, ನಾನು ಕನಕಾಭಿಷೇಕವನ್ನು ಮಾಡ್ತಾ ಇದ್ದೇನೆ, ಎಲ್ಲವನ್ನು ನಾನೇ ಮಾಡ್ತಾ ಇದ್ದೇನೆ ಅಂತ ಭಗವಂತನ ಇರುವಿನ ಅರಿವನ್ನು ಕಳೆದುಕೊಂಡರೆ ಅದು ದೋಷ. ಇಷ್ಟೇ. ಭಗವಂತನ ಇರುವಿನ ಎಚ್ಚರಿಕೆಯಿಂದ ಭಗವಂತ ಮಾಡಿಸ್ತಿದ್ದಾನೆ ಅಂತ ಎಚ್ಚರಿಕೆಯಿಂದ ಯಾವ ಕರ್ಮವನ್ನು ಮಾಡಿದರೂ, ಶಾಸ್ತ್ರೋಕ್ತವಾದ ಕರ್ಮವನ್ನು ಮಾಡಿದರೂ ಅದು ಗುಣ. ಭಗವಂತನ ಮರೆತು ನಾನು ಮಾಡ್ತೀನಿ ಅಂತ ಮಾಡಿದರೆ ಅದು ದೋಷ. ವೇದದಲ್ಲಿ ವಿಹಿತವಾಡದೆ ಗುಣ, ನಿಷಿದ್ಧವಾಡದೆ ದೋಷ ತಿಳಿದು ನಡೆಯುವುದು ದೋಷ. ವೇದದಲ್ಲಿ ಹೇಳಿದೆಯಪ್ಪ, ನಮ್ಮ ಭಗವಂತನ ಬೇಡ, ಭಗವಂತನ ಚಿಂತನೆನೇ ಬೇಡ. ವೇದದಲ್ಲಿ ಹೇಳಿದ್ದನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ ಅಂದರೆ ವೇದದಲ್ಲಿ ಹೇಳಿದ ಗುಣಗಳು ದೋಷ ಆಗ್ತವೆ. ಅವಾಗ ಭಗವಂತನನ್ನು ನೆನೆಸಿಕೊಂಡು ಮಾಡಬೇಕು, ಭಗವಂತನ ಸ್ಮರಣೆಯಿಂದ ಮಾಡಬೇಕು. ಶುದ್ಧಿ ಅಶುದ್ಧಿ ಅಂದರೆ ಏನು? ಗುಣ ದೋಷಾದಿಗಳನ್ನು ವಿವೇಚನೆಯಿಂದ, ಯಾವುದು ಗುಣ ಯಾವುದು ದೋಷ ಎಂಬ ವಿವೇಚನೆಯಿಂದ ನಾವು ಕರ್ಮವನ್ನು ಅನುಷ್ಠಾನ ಮಾಡಿದರೆ ಅದು ಯಾವುದು ಗುಣ ಯಾವುದು ದೋಷ ಎಂಬುದನ್ನು ತಿಳಿದು ಮಾಡಿದರೆ ಇದು ಶುದ್ಧ, ಇದು ಗುಣ, ಇದು ದೋಷ, ಇದು ಅಶುಭ ಎಂದು ಎಲ್ಲವೂ ಪಾಂಚಭೌತಿಕವಾದದ್ದೇ. ಎಲ್ಲ ಸಮಾನ ಅಂತ ಆಗಲ್ಲ. ದೇಶಕಾಲ ವಸ್ತುಗಳಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ. ಇದೆ ಎಂಬುದು ಗುಣ, ಇಲ್ಲ ಎಂಬುದು ದೋಷ. ಇದೆ ಎಂಬುದು ಶುದ್ಧಿ, ಇಲ್ಲ ಎನ್ನುವುದು ಅಶುದ್ಧಿ. ಇದೆ ಎನ್ನುವುದು ಶುಭ, ಇಲ್ಲ ಅನ್ನುವುದು ಅಶುಭ. ಇದು ಎಲ್ಲಿ ಹೇಳಿದೆ? ವೈಲಕ್ಷಣ್ಯ ಎಂಬ ವೇದದಲ್ಲಿ ಹೇಳಿದೆ ಅಂತ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಆಮೇಲೆ ಭಗವಂತ ಹೇಳ್ತಾನೆ, ನಾನು ಧರ್ಮಶಾಸ್ತ್ರಗಳಲ್ಲಿ ಆಚಾರ ಸಂಹಿತೆಯನ್ನು ಏಕೆ ತೋರಿಸ್ತಾನೆ ಭಗವಂತ ಏಕೆ ತೋರಿಸ್ತಾನೆ, ಏಕೆ ಹೇಳ್ತಾನೆ ಅಂದರೆ, ಜನರಿಗೆ ಪುಣ್ಯ ಸಂಪಾದನೆಗಾಗಿ ಇದು ಪ್ರಶಸ್ತ, ಈ ಕಾಲ ಪ್ರಶಸ್ತ, ಈ ರಾಜ್ಯ ಪ್ರಶಸ್ತ, ಈ ದೇಶ ಪ್ರಶಸ್ತ, ಇದು ಗ್ರಾಹ್ಯ ಅಂತ ಪುಣ್ಯ ಸಂಪಾದನೆಗಾಗಿ ತಿಳಿಸ್ತಾನೆ. ಇದು ಅಪ್ರಶಸ್ತ, ಅಗ್ರಾಹ್ಯ ಎಂಬುದು ವ್ಯವಹಾರ ಸಿದ್ಧಿಗಾಗಿ, ಪರಸ್ಪರ ಸಾಮರಸ್ಯದ ನೆಮ್ಮದಿಯ ಬಾಳೆಗಾಗಿ ಧರ್ಮಾಚರಣೆಯನ್ನು ಭಗವಂತ ನಾನು ಎತ್ತಿ ಹಿಡಿಯಿದ್ದೇನೆ ಶಾಸ್ತ್ರದಲ್ಲಿ ಅಂತ ಭಗವಂತನೇ ಹೇಳ್ತಾನೆ. ಅವನಿಗೆ ಅದೇನೂ ಆಗೋದಿಲ್ಲ, ಅವನಿಗೆ ಅದರಿಂದ ಏನೂ ಉಪಯೋಗ ಇಲ್ಲ. ನಮ್ಮಗಳ ಉಪಯೋಗಕ್ಕೆ ಅವನು ನಿರ್ಧಾರ ಮಾಡಿಕೊಡ್ತಾನೆ. ಬ್ರಹ್ಮನಿಂದ ಹಿಡಿದು ಎಲ್ಲ ಸ್ಥಾವರ ಜಂಗಮ ಪ್ರಾಣಿಗಳು ಕೂಡ ಪಂಚಭೂತಗಳಿಂದಲೇ ಆಗಿವೆ. ಲಕ್ಷ್ಮಿ ಅಪ್ರಾಕೃತ ಶರೀರ, ಪಂಚಭೂತಗಳಿಂದ ಅಲ್ಲ ಲಕ್ಷ್ಮಿ. ಈ ಅಂಶದಲ್ಲಿ ಎಲ್ಲರೂ ಸಮಾನ. ಹೌದು, ಅವರು ಪಂಚಭೂತದಿಂದ ಆಗಿದ್ದಾರೆ, ನಾನು ಪಂಚಭೂತದಿಂದ ಆಗಿದ್ದೇನೆ, ನಾನು ಒಂದೇ ರುದ್ರದೇವರು, ಒಂದೇ ಬ್ರಹ್ಮದೇವರು ಒಂದೇ ಅನ್ಲಿಕ್ಕಾಗತ್ತಾ? ಇಲ್ಲ. ಒಂದು ಅಂಶದಲ್ಲಿ ಎಲ್ಲರೂ ಪಂಚಭೂತದಿಂದ ಕೂಡಿದ ಶರೀರ ಹೊಂದಿದವರು ಅನ್ನೋದು ನಿಜ, ಸತ್ಯ. ಆದರೆ ಅವರಲ್ಲಿರುವ ಪರಮಾತ್ಮನ ಸನ್ನಿಧಾನದಲ್ಲಿ ವ್ಯತ್ಯಾಸ ಇದೆ. ಪರಮಾತ್ಮನಿಗೆ ಮುಖ್ಯ ಪ್ರತಿಬಿಂಬ ಯಾರು? ಮುಖ್ಯ ಪ್ರಾಣದೇವರು, ಬ್ರಹ್ಮದೇವರು ಮುಖ್ಯ ಪ್ರತಿಬಿಂಬ. ನಮಗೆಲ್ಲರೂ ಸೋತ್ತಮರು, ಅವರವರಿಗಿಂತ ಉತ್ತಮರು, ಅವರವರಿಗೆ ಬಿಂಬಗಳು. ಅಂದರೆ ಕೊನೆಯದಾಗಿ ಮುಖ್ಯ ಬಿಂಬ ಯಾರು? ಪರಮಾತ್ಮ. ಪರಮಾತ್ಮನಿಗೆ ಮುಖ್ಯ ಪ್ರತಿಬಿಂಬ ಯಾರು? ಮುಖ್ಯ ಪ್ರಾಣ, ಬ್ರಹ್ಮದೇವರು. ಮುಖ್ಯ ಪ್ರಾಣನಿಗೆ ಪ್ರತಿಬಿಂಬ ಯಾರು? ಗರುಡ ರುದ್ರಾದಿಗಳು ಪ್ರತಿಬಿಂಬರು. ಅವರಿಗೆ ಇಂದ್ರಾದಿ ದೇವತೆಗಳು ಪ್ರತಿಬಿಂಬರು. ಅವರಿಗೆ ಋಷಿ ಮಹರ್ಷಿಗಳು ಅವರೆಲ್ಲರೂ ಪ್ರತಿಬಿಂಬರು. ಅವರಿಗೆ ಹಾಗೆ ನೀಚವಾಗಿ ಬರುತ್ತೆ. ಈಗ ಒಂದು ಕನ್ನಡಿ ಇಟ್ಟಿದ್ದೀರಾ, ಒಂದು ಕನ್ನಡಿಯನ್ನು ಇಟ್ಟುಬಿಟ್ಟು ಎದುರುಗಡೆ ನೀವು ನಿಂತುಕೊಂಡರೆ ನೀವು ಬಿಂಬ, ಕನ್ನಡಿಯಲ್ಲಿ ಮೂಡುವುದು ಪ್ರತಿಬಿಂಬ ಅಲ್ವಾ? ಹಾಗೆ ಆ ಕನ್ನಡಿಯ ಮುಖವಾಗಿ ಇನ್ನೊಂದನ್ನು ಇಟ್ಟರೆ ಆ ಕನ್ನಡಿಯಲ್ಲಿರುವ ಪ್ರತಿಬಿಂಬ ರಿಫ್ಲೆಕ್ಟ್ ಆಗುತ್ತೆ ಇದಕ್ಕೆ ಅಲ್ವಾ? ಇದಕ್ಕೆ ರಿಫ್ಲೆಕ್ಟ್ ಆಗುತ್ತೆ. ಆವಾಗ ಈ ಕನ್ನಡಿಯಲ್ಲಿ ಮೂಡುವ ಚಿತ್ರಕ್ಕೆ ಈ ಕನ್ನಡಿಯ ಚಿತ್ರ ಬಿಂಬ ಆಗತ್ತೆ ಅಲ್ವಾ? ಹೌದಲ್ವಾ? ಈಗ ಒಂದು ಕನ್ನಡಿಯಲ್ಲಿ ನಾವು ಎದುರಿಗೆ ನಿಲ್ತೇವೆ, ಅದು ಪ್ರತಿಬಿಂಬ, ನಾವು ಬಿಂಬ. ಆ ಕನ್ನಡಿಯಿಂದ ಇನ್ನೊಂದು ಏನಾಗುತ್ತೆ? ಇನ್ನೊಂದು ಚಿತ್ರ ರಿಫ್ಲೆಕ್ಟ್ ಆಗುತ್ತೆ ಇನ್ನೊಂದು ಕನ್ನಡಿಯಲ್ಲಿ. ಲೈನ ಕನ್ನಡಿ ಇಟ್ಟರೆ ಒಂದು ಕನ್ನಡಿಯಿಂದ ಒಂದೊಂದು ಕನ್ನಡಿಗೆ, ಈ ಕನ್ನಡಿಗೆ ಈ ಕನ್ನಡಿ ಪ್ರತಿಬಿಂಬ, ಈ ಕನ್ನಡಿಗೆ ಇನ್ನೊಂದು ಕನ್ನಡಿ ಪ್ರತಿಬಿಂಬ. ಹಾಗೆ ನಮ್ಮದು ನಮಗೆಲ್ಲ ಭಗವಂತನೇ ಪ್ರತಿಬಿಂಬ. ಭಗವಂತ ಮುಖ್ಯತಃ ಪ್ರತಿಬಿಂಬ.
ಈಗ ಆ ಪ್ರತಿಬಿಂಬಗಳು ಕನ್ನಡಿಯ ಮುಂದೆ ಏನಿದ್ದಾವೆ ಎಲ್ಲ ಬಿಂಬ ನಾವಿದ್ದೇವೆ. ನಾವು ಅಂತಂದರೆ ತಿಳ್ಕೊಳ್ಳಿ, ಕನ್ನಡಿಯ ಮುಂದೆ ಇಲ್ಲಿರುವವರು ನಾವು ಮಾಯ ಆದರೆ ಯಾವ ಕನ್ನಡಿಯಲ್ಲೂ ಬರಲ್ಲ ಅಲ್ವಾ? ಬಿಂಬ ಹೊರಟೋತು ಅಂದರೆ ಯಾವ ಕನ್ನಡಿನಲ್ಲೂ ಬರಲ್ಲ. ಈ ಬಿಂಬ ಎದುರುಗಡೆ ಇದ್ದ ಕನ್ನಡಿಯಲ್ಲಿ ನಾನು ನಿಂತಿದ್ರೆ ನಾನು ಈ ಕಡೆ ಸರದೆ ಅಂದರೆ ಅಲ್ಲಿ ಬಿಂಬ ಬರಲಿಲ್ಲ ಅಂದರೆ ಇನ್ಯಾವ ಕನ್ನಡಿನಲ್ಲೂ ಬರಲ್ಲ. ನಾನು ಇದ್ದರೆ ಮೇನು ಪ್ರತಿಬಿಂಬ ಯಾರು? ಬಿಂಬ ಯಾರು? ಭಗವಂತ. ಮುಖ್ಯ ಪ್ರಾಣರು ಮೊದಲನೇ ಕನ್ನಡಿ ಯಾರು? ಮುಖ್ಯ ಪ್ರತಿಬಿಂಬ ಯಾರು? ಮುಖ್ಯ ಪ್ರಾಣದೇವರು. ಎಲ್ಲ ದೇವತೆಗಳಿಗೂ ಮುಖ್ಯ ಪ್ರತಿಬಿಂಬ ಪ್ರಾಣದೇವರು. ಅವರವರಿಗೆ ಸೋತ್ತಮರಿಗೆ ಅವರಿಗಿಂತ ಉತ್ತಮರಿಗೆ ಅವರಿಗಿಂತ ನಿಮಗೆ ಅವರವರಿಗೆ ಪ್ರತಿಬಿಂಬಗಳಾಗ್ತಾ ಹೋಗ್ತಾರೆ. ಹಾಗೆ ತಿಳ್ಕೋಬೇಕು ನಾವು. ಹಾಗೆ ಅವರಲ್ಲಿ ಎಲ್ಲರಲ್ಲಿಯೂ ಪರಮಾತ್ಮನ ಸನ್ನಿಧಾನ ಒಂದೇ ಥರ ಇಲ್ಲ. ರಾಘವೇಂದ್ರ ಸ್ವಾಮಿಗಳಲ್ಲಿ ಇದ್ದಷ್ಟು ಬಿಂಬದ ಸನ್ನಿಧಾನ ಬೇರೆ ಕೆಳಗಿನ ಯತಿಗಳಲ್ಲಿಲ್ಲ. ಟೀಕಾಚಾರ್ಯರಲ್ಲಿ ಇದ್ದಂತಹ ಸನ್ನಿಧಾನ, ಭಗವಂತನ ಸನ್ನಿಧಾನದ ತಾರತಮ್ಯ ರಾಘವೇಂದ್ರ ಸ್ವಾಮಿಗಳ ಒಳಗಡೆ ತಾರತಮ್ಯಕ್ಕೆ ವ್ಯತ್ಯಾಸ ಇದೆ. ಅವರಲ್ಲಿ ಇದ್ದದ್ದಕ್ಕೂ ಆಚಾರ್ಯರಲ್ಲಿ ಇದ್ದಕ್ಕೂ ವ್ಯತ್ಯಾಸ ಇದೆ, ರುದ್ರದೇವರಲ್ಲಿ ಇದ್ದಕ್ಕೂ ವ್ಯತ್ಯಾಸ ಇದೆ. ಹಾಗೆ ಭಗವಂತನ ಸನ್ನಿಧಾನ ತಾರತಮ್ಯಯುಕ್ತವಾಗಿದೆ. ಆದರೆ ಎಲ್ಲರಲ್ಲಿ ಇರುವ ಪ್ರತಿಬಿಂಬ ಭಗವಂತ ಒಬ್ಬನೇ, ಯಾವ ಪ್ರತಿಬಿಂಬಕ್ಕೂ ಭೇದ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಸಾನ್ನಿಧಾನ ಏನಿದೆ ಅವು ಶುದ್ಧವಾಗಲಿ ಎಂದು, ಶುದ್ಧಿಯಾಗಲಿ ಎಂದು ಭಗವಂತ ವಿಲಕ್ಷಣವಾಗಿ ದೇವ ಋಷಿ ಮುಂತಾದ ನಾಮರೂಪಗಳು ಭಗವಂತನಿಂದ ನಿರ್ಮಾಣ ಆಗ್ತವೆ. ಹಾಗಾದರೆ ನೀನು ವಿಧಿ ನಿಷೇಧಗಳನ್ನು ಯಾಕೆ ಮಾಡ್ತೀಯಾ ಭಗವಂತ ಅಂತ ಕೇಳಿದರೆ, ಭಗವಂತ ಹೇಳ್ತಾನೆ, ಉದ್ಧವನೇ, ನನಗೆ ಇಷ್ಟವಾಗವಲ್ಲ ಪ್ರಶಸ್ತ ಕರ್ಮಗಳಲ್ಲಿಯೇ ಸಜ್ಜನರಿಗೆ ಪ್ರವೃತ್ತಿ ಆಗಲಿ ಎಂದು ನಾನು ವೇದಶಾಸ್ತ್ರ ರೂಪವಾದ ವಿಧಿ ನಿಷೇಧಗಳನ್ನು ಹೇರಿದ್ದೇನೆ. ದೇಶ ಕಾಲ ಮುಂತಾದ ವಸ್ತುಗಳಲ್ಲಿ ನನ್ನ ಸಂಧಾನಕ್ಕನುಸಾಗಿರುವ ಗುಣದೇಶಗಳನ್ನು ತಿಳಿಸುತ್ತೇನೆ ಅಂತ ಹೇಳ್ತಾನೆ ಭಗವಂತ. ಯಾವುದು? ಕೃಷ್ಣ ಸಾರೋತ ದೇಶಾನಾಂ ಬ್ರಾಹ್ಮಣಾನಾಂ ಶುಚಿರ್ಭವೇತ್. ಕೃಷ್ಣ ಸಾರೋಪ್ಯ ಸೌವೀರ ಕೀಕಟ ಸಂಸ್ಕೃತೇರಿನಃ. ಪ್ರದೇಶಗಳಲ್ಲಿ ಕೃಷ್ಣ ಮೃಗವುಳ್ಳ, ಜಿಂಕೆ ಸಾರಂಗಗಳುಳ್ಳ ಪ್ರದೇಶ ಬ್ರಾಹ್ಮಣರಿಗೆ ಕರ್ಮಾನುಷ್ಠಾನಕ್ಕೆ ಅತ್ಯಂತ ಯೋಗ್ಯವಾದದ್ದು. ಆದರೆ ಸೌವೀರ, ಕೀಕಟ, ಅಸಂಸ್ಕೃತವಾದ ಬೇರೆ ಬೇರೆ ದೇಶಗಳು, ಇವುಗಳಲ್ಲಿ ಕೃಷ್ಣಮುಖವಿದ್ದರೂ ಆ ದೇಶ ಶುದ್ಧವಲ್ಲ. ಅಲ್ಲೂ ಜಿಂಕೆ ಇದೆ, ಆ ದೇಶದಲ್ಲೂ ಜಿಂಕೆ ಇದೆ, ಇಲ್ಲೂ ಜಿಂಕೆ ಇದೆ, ಏನು ವ್ಯತ್ಯಾಸ ಅಂದರೆ ಅದು ಶುದ್ಧ ಅಲ್ಲ. ಭಗವಂತನ ಸನ್ನಿಧಾನದಲ್ಲಿ ವ್ಯತ್ಯಾಸ ಬರುತ್ತೆ. ಹಾಗೆಯೇ ಯಾವಾಗ ಹೂವುಗಳು ಬಿಡ್ತಾವೆ, ಹೂವುಗಳು ಬಿಟ್ಟು ಶುದ್ಧವಾದ ಫಲಪುಷ್ಪಾದಿದ್ದರೆ ಸಮೃದ್ಧಿಯಾಗಿ ಬೆಳೆಯುತ್ತೆ. ವಸಂತ ಕಾಲದಲ್ಲಿ ಸಂಧ್ಯಾದಿ ಕಾಲ ಕರ್ಮಾಚರಣೆಗೆ ಯೋಗ್ಯ ಕಾಲ. ಯಾವ ಕಾಲದಲ್ಲಿ ಕರ್ಮಾಚರಣೆ ಶಕ್ಯವಾಗುವುದಿಲ್ಲವೋ ಆ ಕಾಲ ದೋಷವುಳ್ಳದ್ದು, ಕರ್ಮಾಚರಣೆಗೆ ಅಯೋಗ್ಯ ಅಂತ ಹೇಳ್ತಾನೆ ಭಗವಂತ. ದ್ರವ್ಯದಿಂದ ಶುದ್ಧಿಯಾಗತ್ತೆ. ಮುಂದೆ ಶ್ಲೋಕದಲ್ಲಿ ಹೇಳ್ತಾರೆ ಅದನ್ನು. ಈಗ ಹೌದಪ್ಪ ತಗೊಂಡ್ವಿ, ಗಂಗಾಜಲದಲ್ಲಿ ಒಂದು ಮಧ್ಯದ ಕೊಡವನ್ನು ತೊಗೊಂಡ್ಬಂದ್ಬಿಟ್ಟು, ಮಧ್ಯ ತುಂಬಿದ ಕೊಡವನ್ನು ತುಂಬಿಬಿಟ್ಟು ಗಂಗಾಜಲದಲ್ಲಿ ಗಿದ್ದ ತಕ್ಷಣ ಶುದ್ಧ ಆಗೋಯ್ತಾ? ಮಧ್ಯ ಶುದ್ಧ ಆಗೋಯ್ತಾ? ಕುಡಿಬಹುದಾ? ಈ ಥರ ತಲೆಹರಟೆ ಪ್ರಶ್ನೆಗಳು ಬರ್ತಾವಲ್ವ. ಕೃಷ್ಣ ಅದನ್ನು ಹಾಕಿದ್ದಾನೆ. ಮದ್ಯವನ್ನು ತೆಗೆದುಕೊಂಡು ಗಂಗಾಜಲಕ್ಕೆ ಸಂಪರ್ಕ ಮಾಡಿದರೆ ಅದು ಅಶುದ್ಧಿನೇ, ಶುದ್ಧ ಆಗಲ್ಲ, ಅದು ಶುದ್ಧ ಆಗಲ್ಲ. ಅನ್ನ ಹೇಗೆ ಶುದ್ಧ ಆಗತ್ತೆ? ಮಾಡಿದ ಅನ್ನ ಹೇಗೆ ಶುದ್ಧ? ಅಯ್ಯೋ, ನಾವು ಅಕ್ಕಿ ಚೆನ್ನಾಗಿ 4 ಟೈಮ್ ತೊಳೆದು ಬಿಟ್ಟಿದ್ದೀವಪ್ಪ, ಚೆನ್ನಾಗಿ ಅನ್ನ ಮಾಡಿದ್ದೀವಿ ಅಂತಂದು ತಿಂತೀವಿ ಅಂದರೆ ಅದು ಅಶುದ್ಧನೇ. ಮಂತ್ರಸಹಿತವಾಗಿ ಪ್ರೋಕ್ಷಣೆಯಾಗಿ ದೇವರಿಗೆ ಅರ್ಪಿಸಿ ವೈಶ್ವದೇವವನ್ನು ಮಾಡಿ ತಿನ್ನದ ಅನ್ನ ಅಶುದ್ಧ ಅಂತಾನೆ ಭಗವಂತ. ನಾವ್ಯಾರು ಹೇಳಿದ್ರೆ? ಭಗವಂತನೇ ಹೇಳಿರೋದು. ಅದು ಅಶುದ್ಧ ಅಂತಾನೆ ಭಗವಂತ. ಈ ಸಂಸ್ಕಾರ ಮಾಡದಿದ್ದರೆ ಭುಂಜತೇತೆ ತ್ವಘಂ ಪಾಪಾಹ. ಈ ಸಂಸ್ಕಾರ ಅನ್ನಕ್ಕೆ ಮಾಡದೆ ತಿಂದರೆ ನೀನು ಪಾಪವನ್ನು ತಿಂದಂತೆ ಅಂತ ಭಗವಂತ ಹೇಳ್ತಾನೆ. ಪಾಪವನ್ನೇ ತಿಂದಂತೆ ನೀನು. ಗೀತೆಯಲ್ಲಿ ಹೇಳಿದ ಒಂದು ರಾಶಿ ಅನ್ನ
ಲಕ್ಷಾಂತರ ಜನರಿಗೆ ಅನ್ನ ಸಂತರ್ಪಣೆ ಮಾಡ್ತಾ ಇರ್ತೀರ. ಒಂದು ಕೋಣೆಯಲ್ಲಿ ಲಕ್ಷ ರಾಶಿ ಇರುತ್ತೆ, ಅನ್ನದ ರಾಶಿ ಇರುತ್ತೆ. ಒಂದು ನಾಯಿ ಬಂದು ಅದನ್ನು ಮುಟ್ಟದು. ಆವಾಗ ಏನಾಗತ್ತೆ? ಇಡೀ ಅನ್ನದ ರಾಶಿ ಅಶುದ್ಧ ಆಗಲ್ಲ. ಪರಮಾತ್ಮ ಹೇಳ್ತಾನೆ, ನಾಯಿ ಮುಟ್ಟಿದ ಜಾಗ ಇದೆಯಲ್ಲ ಅದು ಮಾತ್ರ ಅಶುದ್ಧ. ಅದನ್ನು ತೆಗೆದು ಹಾಕಿ ಅದನ್ನು ಉಪಯೋಗಿಸ್ಬೋದು. ಅದೇ ದೊಡ್ಡ ಪಾತ್ರೆ ತಂದಿರ್ತೀರ ಅಡುಗೆ ಮನೆಯಲ್ಲಿ, ಅನ್ನ ನಾಯಿ ಮುಟ್ತಪ್ಪ ಇಷ್ಟೇ ತೆಗೆದು ಬಿಡ್ತೀನಿ ಅಂದರೆ, ಚಿಕ್ಕ ಪಾತ್ರೆಯಲ್ಲಿ ನೀವು ಏನು ಮಾಡ್ತೀರೋ ಅನ್ನದ ರಾಶಿಯನ್ನು ಬಿಟ್ಟು ಬೇರೆ ಏನು ಅನ್ನವನ್ನು ಮಾಡಿರ್ತೀರೋ ಆ ಅನ್ನವನ್ನು ನಾಯಿ ಮುಟ್ಟಿದರೆ ಸಂಪೂರ್ಣ ಪಾತ್ರೆಯಲ್ಲಿರುವ ಅನ್ನ ಅಶುದ್ಧ, ಉಪಯೋಗಿಸ್ಲಿಕ್ಕಾಗಲ್ಲ. ಹಾಗೆಯೇ ದೊಡ್ಡ ಜಲಾಶಯ ದೊಡ್ಡ ಜಲಾಶಯ, ನದಿ, ಯಾರೋ ಬಂದು ಮುಟ್ಟಿದ್ರು, ಮೈಲಿ ಅವರು ಮುಟ್ಟಿದ್ರು, ಅಸ್ಪೃಶ್ಯ ಮುಟ್ಟಿದ್ರು, ಯಾರೋ ಮುಟ್ಟಿದ್ರು ಜಲಾಶಯವನ್ನು. ಗಂಗಾ ನದಿ ಎಲ್ಲ ಅವ್ರು ಹೇಳಿದ್ರಪ್ಪ ಗಂಗಾ ನದಿ ಅಶುದ್ಧ ಅನ್ಲಿಕ್ಕಾಗತ್ತಾ? ಜಲಾಶಯ ಅಶುದ್ಧ ಅನ್ಲಿಕ್ಕಾಗತ್ತಾ? ಅದಲ್ಲ. ಜಲಾಶಯ ಶುದ್ಧ, ಜಲಾಶಯಗಳು ಶುದ್ಧ. ಆದರೆ ನಾನು ಮನೆಯಲ್ಲಿ ಹಂಡೆ ಇಟ್ಟಿದ್ದೇನೆ, ಒಂದು ಪಾತ್ರೆ ಇಟ್ಟಿದ್ದೇನೆ, ಅದನ್ನು ಅಸ್ಪೃಶ್ಯರು ಬಂದು ಮುಟ್ಟಿದರು, ಮುಟ್ಟಬಾರದವರು ಬಂದು ಮುಟ್ಟಿದರು ಅಂದರೆ ಅದು ಅಶುದ್ಧ. ಇಷ್ಟು ವ್ಯತ್ಯಾಸ. ಪರಮಾತ್ಮ ಕ್ಲಿಯರ್ ಆಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಯಾವುದು ಅಶುದ್ಧ ಯಾವುದು ಶುದ್ಧ ಅಂತ. ಇದನ್ನು ನಾವು ಒಪ್ಪಲಿಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ. ಆಮೇಲೆ ಯಾರ ಶರೀರ ಸದಾ ಶುದ್ಧ, ತತ್ವಜ್ಞಾನದಿಂದ ಭಗವಂತನ ಸ್ಮರಣೆಯಿಂದ ಯಾರ ಜೀವ ಯಾವ ಶರೀರದಲ್ಲಿ ಚಿಂತಿಸ್ತಾ ಇರ್ತಾನೋ ಅವನ ಶರೀರ ಸದಾ ಶುದ್ಧ. ಹಾಗಾದರೆ ಆಚಾರ್ಯ ನಾವು ಸ್ನಾನ ಮಾಡೋದೇ ಬೇಡ, ವರ್ಷಕ್ಕೊಮ್ಮೆ ಸ್ನಾನ ಮಾಡಿದ್ರಾಯ್ತು ಅಂದರೆ ಅಲ್ಲ. ಅವನ ದೇಹ ಶುದ್ಧ, ಅವನಲ್ಲಿ ಶುದ್ಧತೆ ಇರುತ್ತೆ, ಬಾಹ್ಯ ಶುದ್ಧತೆಗಳನ್ನು ಮಾಡಿಕೊಳ್ಳೇಬೇಕು. ಯಾರಲ್ಲಿ ಭಗವಂತನ ಸ್ಮರಣೆ ನಿರಂತರವಾಗಿ ಇರುತ್ತೆ, ಯಾರಲ್ಲಿ ಭಗವಂತನ ಬಗ್ಗೆ ಜ್ಞಾನ ಇರುತ್ತೆ, ಅವನು ಜ್ಞಾನಿ ಸದಾ ಶುದ್ಧ. ಅಜ್ಞಾನಿ ಭಗವಂತನನ್ನು ನಂಬೋದೇ ಇಲ್ಲ, ವೇದಶಾಸ್ತ್ರಗಳನ್ನು ನಂಬೋದಿಲ್ಲ, ಭಗವಂತನ ಬಗ್ಗೆ ನಂಬಿಕೆ ಇಲ್ಲ, ಭಕ್ತಿ ಇಲ್ಲ. ಇವನು ಏನು ದಿವಸಕ್ಕೆ 5 ಟೈಮು ಸೋಪ್ ಹಾಕ್ಕೊಂಡು ತೊಳ್ಕೊಂಡು ಬಚ್ಚಲ್ಕಿಂತ ಕ್ಲೀನ್ ಆದೆ ಅಂದರೂ ಅವನು ಅಶುದ್ಧನೇ. ಏನು ಕ್ಲೀನ್ ಮೈ ಫಳ ಹೊಳಿತಾ ಇದೆ ಅಂತಂದರೂ ಅದು ಅಶುದ್ಧನೇ, ಅವನು ಅಶುದ್ಧನೇ. ಭಗವಂತನ ಬಗ್ಗೆ ಪ್ರಜ್ಞೆ ಇಲ್ಲದವನು, ಭಗವಂತನ ನಾಮಸ್ಮರಣೆ ಮಾಡಿದವನು, ಏನು ಗಂಗಾಜಳದಲ್ಲಿ ಮಿಂದು ಬಂದರೂ ಅಲ್ಲಿನ ಮೀನು ಆಮೆಗಳು ಹೇಗೆ ಮಿಂದಿದ್ರು ಫಲ ಇಲ್ವೋ ಅವನು ಮಿಂದಿದ್ರು ಇಲ್ಲ, ಅವನು ಅಶುದ್ಧ ಅಂತ ಭಗವಂತ ಹೇಳ್ತಾನೆ. ಆಮೇಲೆ ಧಾನ್ಯದ ಕಾಳು, ಕಟ್ಟಿಗೆ, ಪೀಠೋಪಕರಣ, ದಾರ ಮುಂತಾದ ಪಾರ್ಥಿವ ಪದಾರ್ಥಗಳು, ಹಾಲು ತುಪ್ಪ ಮುಂತಾದ ರಸ ಪದಾರ್ಥಗಳು, ಚಿನ್ನ ಬೆಳ್ಳಿ ಮುಂತಾದ ತೈಲ ಪದಾರ್ಥಗಳು ಚರ್ಮಗಳಿಗೂ ಕಾಲ ಹಾಗೂ ಗಾಳಿ, ಬೆಂಕಿ, ಮಣ್ಣು, ನೀರುಗಳ ಜೊತೆಯಾಗಿ ಶುದ್ಧ ಆಗತ್ತೆ, ಪ್ರತ್ಯೇಕವಾಗಿಯೇ ಶುದ್ಧ ಆಗತ್ತೆ ಕೆಲವು. ಹಾಗಾಗಿ ಧಾನ್ಯದ ಕಾಳುಗಳನ್ನು ಹಾಕಿರ್ತಾರೆ ಹೊಲದಲ್ಲಿ. ಕತ್ತೆ ಅಥವಾ ಕುದುರೆಗಳು ಅದು ತಿಂತವೆ. ಅಶುದ್ಧ ಆಯಿತು, ಒಂದು ರಾಶಿ ಹಾಕಿಬಿಟ್ಟಿರ್ತಾನೆ, ಅಶುದ್ಧ ಆಯಿತು ಅಂತಂದರೆ 2-3 ತಿಂಗಳು ಬಿಟ್ಟ ಮೇಲೆ ಅದು ಶುದ್ಧ ಆಗತ್ತೆ. ಈಗ ಕತ್ತೆ ತಿಂದು ಹೋಯ್ತು ಸ್ವಲ್ಪ, ತಕ್ಷಣ ಉಪಯೋಗಿಸಬಾರದು, 2-3 ತಿಂಗಳಾದ ಮೇಲೆ ಅದು ಶುದ್ಧ ಆಗತ್ತೆ. ಇದು ಕಾಲದಿಂದ ಶುದ್ಧ ಆಗುವುದಕ್ಕೆ ಉದಾಹರಣೆ. ಇದು ಕಾಲದಿಂದ ಶುದ್ಧ. ಪೀಠೋಪಕರಣಗಳು ಗಾಳಿಗೆ ಶುದ್ಧ ಆಗತ್ತೆ, ಗಾಳಿಯಿಂದ ಶುದ್ಧ ಆಗತ್ತೆ ಪೀಠೋಪಕರಣಗಳು. ಶಂಖ, ಗಜದಂತ ಇವು ನೀರಿನಿಂದ ತೊಳೆದರೆ ಶುದ್ಧ ಆಗತ್ತೆ. ಬಂಗಾರ, ಬೆಳ್ಳಿ ಅಗ್ನಿ ಸ್ಪರ್ಶದಿಂದ ಶುದ್ಧ ಆಗತ್ತೆ. ಹಾಲು ತುಪ್ಪ ಕಾಸಿದರೆ ಶುದ್ಧ ಆಗತ್ತೆ. ಕೃಷ್ಣಮುಖ ಚರ್ಮಗಳು, ಹುಲಿ ಜಿಂಕೆ ಚರ್ಮಗಳು ತೈಲದಿಂದ ಶುದ್ಧ ಆಗತ್ತೆ. ದಾರದಲ್ಲಿ ಕಟ್ಟಿದ ಹೂಮಾಲೆಗಳು ನೀರಿನಿಂದ ಶುದ್ಧ ಆಗತ್ತೆ, ನೀರಿನಿಂದ ತೊಳೆದರೆ. ತಾಮ್ರ ಪಾತ್ರೆಗಳನ್ನು ತೊಳೆಯಬೇಕಾದರೆ ಹುಳಿ ಬಿದ್ದರೆ ಶುದ್ಧ ಆಗತ್ತೆ, ಅಂದರೆ ಹುಣಸೆ ಹಣ್ಣೆಲ್ಲ ಹಾಕಿ ತೊಳಿತಾರಲ್ಲ ಅದು ಹಾಗೆ ತೊಳೆದರೆ ಶುದ್ಧ ಆಗತ್ತೆ. ತಾಮ್ರ ಪದಾರ್ಥಗಳಿಗೆ ಹುಳಿಯಿಂದ ಶುದ್ಧ ಆಗುತ್ತೆ. ಮದ್ಯ ಮಾಂಸಗಳಿಂದ ಸಂಪರ್ಕ ಆದರೆ ಯಾವುದಾದ್ರೂ ಪದಾರ್ಥಗಳಿಗೆ ಗೋಮಯ ಮುಂತಾದವುಗಳಿಂದ ಅದರ ವಾಸನೆ ಹೋಗಿ ಹಿಂದಿನ ಸುಗಂಧದ ವಾಸನೆ ಬಂದರೆ ಮಾತ್ರ ಶುದ್ಧ ಆಗತ್ತೆ.
ಆಮೇಲೆ ಸ್ನಾನ, ದಾನ, ತಪಸ್ಸು, ಧ್ಯಾನಾವಸ್ಥೆ, ತತ್ವಜ್ಞಾನ ಸಾಮರ್ಥ್ಯ, ಊರ್ಧ್ವಪುಂಡ್ರಾದಿಗಳ ಧಾರಣೆ, ಸಂಸ್ಕಾರ, ಸಂಧ್ಯಾದಿ ನಿತ್ಯ ಕರ್ಮಗಳು, ವ್ರತ ಆಚರಣೆಗಳು ಇವುಗಳನ್ನು ಮಾಡಿದರೆ ಭಗವದಾಧಾರಗಳಿಂದ ದ್ವಿಜನು ಮನಸ್ಸನ್ನು ಶುದ್ಧ ಮಾಡಿಕೊಳ್ತಾನೆ. ನಾನೇನು ಮಾಡಲ್ವಪ್ಪ, ಭಗವಂತನ ಸ್ಮರಣೆಯನ್ನೇ ಮಾಡ್ತೇನೆ, ನಾನು ಏಕಾದಶಿನೂ ಮಾಡಲ್ಲ, ಯಾವ ವ್ರತನೂ ಮಾಡಲ್ಲ, ಭಗವಂತನ ಆಚರಣೆ ಮಾಡಲ್ಲ ಅಂದರೆ ಅದು ಶುದ್ಧ ಆಗಲ್ಲ. ಹಿಂದೆ ಹೇಳಿದ್ದೆ ಅಲ್ವಾ, ಕರ್ಮಾಚರಣೆ ಇದ್ದರೆ ಮಾತ್ರ ಅನ್ನ ಬೇಯತ್ತೆ ಅಲ್ವಾ. ಬೆಂಕಿ ಕರ್ಮ ಅಂತ ತಿಳ್ಕೊಂಡ್ರೆ ಅದರ ಮೇಲ್ಗಡೆ ಇದ್ದ ಅನ್ನಕ್ಕೆ ಅಕ್ಕಿಗೆ ನೀರು ಹಾಕಿ ಬೆಂಕಿ ಹಚ್ಚಲಿಲ್ಲ ಅಂದರೆ ಅನ್ನ ಆಗಲ್ಲ, 1 ವರ್ಷ ಆದರೂ ಅನ್ನ ಆಗಲ್ಲ. ಹಾಗೆ ಕರ್ಮದ ಆಚರಣೆ ಇರಬೇಕು. ಮಂತ್ರಕ್ಕೆ ಋಷಿ ಛಂದೋ ದೇವತಾ ಜ್ಞಾನದಿಂದ ಶುದ್ಧಿ ಆಗತ್ತೆ, ಬುದ್ಧಿಯಲ್ಲಿ ನೆಲೆಸುವುದೇ ಶುದ್ಧಿ. ಇದನ್ನೇನು ತಿಳಿದೆ, ಜ್ಞಾನ ಭಕ್ತಾದಿಗಳನ್ನು ತಿಳಿಯದೆ ಅವಿವೇಕಿಯಾದ ದುರ್ಜನರು ವೇದದಲ್ಲಿ ಹೇಳಿದ ಕರ್ಮಗಳನ್ನೇ ಮಾಡಿ ಪಾಪ ಸಂಪಾದನೆ ಮಾಡಿಬಿಡ್ತಾರೆ. ನಾನು ಇಷ್ಟು ವೇದ ಓದ್ತೀನಿ, ಹಾಗೋದ್ತೀನಿ, ಹೀಗೋದ್ತೀನಿ ಅಂದ್ಕೊಂಡ್ಬಿಟ್ಟು ಭಕ್ತಿ ಇಲ್ಲ, ಜ್ಞಾನ ಇಲ್ಲ, ಏನೋ ಯಥಾರ್ಥ ಜ್ಞಾನ ಇರೋದು, ಭಗವಂತನ ಬಗ್ಗೆ ನಂಬಿಕೆ ಇಲ್ಲ, ಸುಮ್ಮನೆ ಹೊಡ್ಕೊಳ್ತಾ ಇರೋದು, ಹೇಳ್ತಾ ಇರೋದು. ವೇದವಿಹಿತವಾದದ್ದನ್ನೇ ಹೇಳಿದರೂ ಕೂಡ ಪಾಪ ಸಂಪಾದನೆಯಾಗತ್ತೆ ಅಂತ ಭಗವಂತ ಹೇಳ್ತಾನೆ. ಕೆಲವು ಕಡೆ ವೇದೋಕ್ತ ಕರ್ಮ ಗುಣ ಅನಿಸುತ್ತೆ, ಸಜ್ಜನರು ಮಾಡಿದ ಗುಣ ಅನಿಸುತ್ತೆ. ದೋಷ ಎಂಬುದು ಕಾಣುವುದು ಹಿಂಸಾದಿ ಕರ್ಮ ಭಗವತ್ ಆಜ್ಞೆಯಿಂದ ಸಜ್ಜನರು ಮಾಡಿದ ಗುಣ ಆಗುತ್ತೆ. ಏನೋ ಒಂದು ಹಿಂದಿನ ಕಾಲದಲ್ಲಿ ಪಶುಗಳನ್ನು ಬಲಿ ಕೊಡ್ತಾ ಇದ್ರು, ಯಾಗದಲ್ಲಿ ಹೇಗೆ ಬಲಿ ಕೊಡ್ತಾ ಇದ್ರು, ಅವುಗಳನ್ನು ಕೇಳ್ತಾ ಇದ್ರು, ನೀನು ಬಲಿಯನ್ನು ಕೊಡ್ತಾ ಇದ್ದೇನೆ, ನಿನಗೆ ಮುಂದೆ ನಿನಗೆ ಸ್ವರ್ಗ ಪ್ರಾಪ್ತಿ ಮಾಡೋ ಅವನಿಗೆ ಆ ಶಕ್ತಿ ಇತ್ತು, ಸ್ವರ್ಗವನ್ನು ನಿನಗೆ ಇದನ್ನು ತೆಗೆದುಬಿಟ್ಟು ನಿನಗೆ ಒಳ್ಳೆಯ ಲೋಕವನ್ನು ಕೊಡ್ತೇನೆ ಅಂತ ಹೇಳಿ ಅದನ್ನು ಮಾಡ್ತಾ ಇದ್ರು. ಈಗ ಅವನಿಗೆ ಒಳ್ಳೆಯ ಲೋಕ ಇರಲ್ಲ, ಇನ್ನು ಅದಕ್ಕೆ ಇನ್ನೇನು ಕೊಡ್ತಾನೆ ಅವನು, ಯಾವ ಲೋಕ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಇದು ನಿಷಿದ್ಧ. ಈಗ ಗುಣದೋಷ ನಿಯಮಗಳು, ಅವುಗಳ ಫಲವಾದ ಸ್ವರ್ಗ ನರಕಗಳು ಅವುಗಳನ್ನು ತಿಳಿದುಕೊಳ್ಳುವ ಮಾನವರಿಗೆ ಮಾತ್ರ ಬಾಧಕವಾಗುವವು. ಏನೂ ತಿಳಿಯದ ಸಣ್ಣ ಮಕ್ಕಳಿಗೆ ಪ್ರಾಣಿ ಪಶುಗಳಿಗಾಗಲಿ ಅಲ್ಲ, 14 ವರ್ಷ ವಯಸ್ಸು ಮೀರಿದವರು, ಶುಭ ಅಶುಭಗಳನ್ನು ವಿಚಾರ ಮಾಡಿ ತಿಳಿಯಲು ಶಕ್ತರಾದವರು. 14 ವರ್ಷ, ನನಗೆ 7-8 ವರ್ಷ ಆಗಿದೆ, ಏನೋ ಸಣ್ಣ ಮಗು ಏನು ತಿಳಿತಾ ಇಲ್ಲ ಅಂತಂದರೆ ಅದು ಪಾಪ ಮಾಡಿದರೆ ಹತ್ತಲ್ಲ. ಈಗ ಬಿಡಿ, ಈಗ 8-9ನೇ ಅವರೇ ಯೂಟ್ಯೂಬು ಅವು ನೋಡ್ಕೊಂಡ್ಬಿಟ್ಟು ಮಾಡಬಾರ್ದು ಪಾಪ ಕೆಲಸ ಎಲ್ಲ ಮಾಡ್ತಾರೆ, ಅದು ತಿಳಿಲಿಲ್ಲ. ಹಾಗೆ ತಿಳಿಯಲು ಶಕ್ತವಾದವರು ಕೂಡ ಅಯ್ಯೋ ನಾವು ಚಿಕ್ಕವರು, ನಾವು ಪಾಪಕರ್ಮ ಮಾಡಿದ್ದೀವಿ ಅಂದರೆ ಅವರು ಪಾಪವನ್ನು ಅನುಭವಿಸ್ತಾರೆ. ತಿಳಿಯದೇ ಮಾಡಿದರೂ ಕೂಡ, ಯೋಗ್ಯತೆ ಇದೆಯಪ್ಪ ಗೊತ್ತಾಗಿಲ್ಲ ಮಾಡಿದೆ ಅಂದರೂ ಕೂಡ ಅವರು ಪಾಪವನ್ನು ಅನುಭವಿಸ್ತಾರೆ. ತಿಳಿಯುವ ಶಕ್ತಿ ಇಲ್ಲದ ಮಗುಗೆ ಪಶು ಪಕ್ಷಿಗಳಿಗೆ ಪಾಪದ ಸಂಪರ್ಕ ಇಲ್ಲ. ಮದ್ಯಪಾನ ಮಾಡಿದವನೇನು ಮಾಡಬೇಕು? ಕುದಿಯುವ ಮದ್ಯವನ್ನು ಕುಡಿದು ದೇಹತ್ಯಾಗವನ್ನು ಮಾಡಿದರೆ ಅವನಿಗೆ ಪ್ರಾಯಶ್ಚಿತ್ತ. ಈಗ ಬ್ರಾಹ್ಮಣರು ನಿಷಿದ್ಧ ಪದಾರ್ಥಗಳನ್ನು ತಿನ್ನಬಾರದು. ನಿಷಿದ್ಧ ಪದಾರ್ಥಗಳ ಲಿಸ್ಟೇ ಇದೆ. ನಿಷಿದ್ಧ ಪದಾರ್ಥಗಳನ್ನು ತಿನ್ನಬಾರದು. ಮೇನಾಗಿ ನೀವು ಈರುಳ್ಳಿ, ಬೆಳ್ಳುಳ್ಳಿ ಅವು ಯಾವ ತಿನ್ನಬಾರದು. ತಿಂದರೆ ದೋಷ. ಆದರೆ ಬೇರೆಯವರು ತಿಂತಾರಲ್ಲ ಶೂದ್ರರು, ಅವರಿಗೆ ದೋಷ ಇಲ್ಲ. ಅವರಿಗೆ ದೋಷ ಇಲ್ಲ, ಯಾಕೆಂದರೆ ಅವರು ಇನ್ನೂ ಆ ಮಟ್ಟಕ್ಕೆ ಬಂದೇ ಇಲ್ಲ. ನೆಲದ ಮೇಲೆ ಮಲಗಿದವನು ಮತ್ತಿನ್ನೂ ಕೆಳಗೆ ಹೋಗ್ಲಿಕ್ಕಾಗಲ್ಲ, ಅಲ್ಲೇ ಇರ್ತಾನೆ. ಆದರೆ ಆ ಶೂದ್ರ ಅಥವಾ ಬೇರೆ ಯಾರಿದ್ದಾರೋ ಅವನು ವೈಷ್ಣವ ದೀಕ್ಷೆಯನ್ನು ಹಿಡಿದು ವೈಷ್ಣವ ಧರ್ಮವನ್ನು ಆಚರಿಸ್ತಾ ಇದ್ದರೆ, ವಿಷ್ಣುವಿನಲ್ಲಿ ಭಕ್ತಿ ಮಾಡ್ತಾ ಇದ್ದರೆ ಅವನಿಗೂ ಅದು ನಿಷಿದ್ಧ ಆಗತ್ತೆ. ಇದು ಸ್ವತಃ ಕೃಷ್ಣ ಪರಮಾತ್ಮ ಹೇಳ್ತಾ ಇರೋದು. ದುರ್ಜನರ ಸಂಘ ಇರಬಾರ್ದು. ದುರ್ಜನರ ಸಂಘ ಇದ್ದರೆ ಏನಾಗುತ್ತೆ ಅಂದರೆ ಅವರು ವಿಷಯ ಪದಾರ್ಥಗಳಿಗಿರುವ ಅತ್ಯಲ್ಪ ಗುಣ ಅವುಗಳನ್ನೇ ಎತ್ತಿ ಹಿಡಿದು ವಿಷಯ ಪದಾರ್ಥಗಳ ಬಗ್ಗೆ ಆಸೆಯನ್ನು ಹೊರಿಸ್ತಾರೆ. ಅದು ನಮಗೆ ಗುಣವೇ ಅನ್ನೋ ಭ್ರಮೆ ಬರುತ್ತೆ. ಆಸಕ್ತಿ ಉಂಟಾಗಿ ಅದರಿಂದ ಅಜ್ಞಾನ ರೂಪವಾದ ಕಲಿಯ ಆವೇಶ ಬರುತ್ತೆ. ಯಾರಾದರೂ ಇದನ್ನು ಮಾಡಬೇಡ,
ವಿಷಯ ವಸ್ತುವಿನ ದೋಷಾಂಶವನ್ನು ಎತ್ತಿ ಹೇಳಿ ಇದು ಮಾಡಬಾರ್ದಪ್ಪ, ಈ ವಿಷಯ ಪದಾರ್ಥವನ್ನು ಅನುಭವಿಸಬಾರ್ದು, ಅದರ ಮೇಲೆ ಅವರು ಹೇಳಿಬಿಟ್ರೆ ಅವನಿಗೆ ಅಸಹನೀಯವಾದ ಅವನ ಕ್ರೋಧ. ನಾನು ತಿಂತೀನಿ, ನೀನೇನು ಮಾಡೋದು, ನೀನೇನು ಹೇಳೋದು ನನಗೆ, ಈ ಥರ ಕ್ರೋಧ ಇರುತ್ತಲ್ವ. ಈಗ ಸಾಮಾನ್ಯ ಇದೆ, ಇದು ಮಾಡಬೇಡ ಅಂದರೆ ಯಾಕೆ ಮಾಡಬಾರ್ದು. ಅದರ ಫಲವಾಗಿ ಏನಾಗುತ್ತೆ, ಅವನಿಗೆ ಅಂಧತಮಸ್ಸಾಗತ್ತೆ. ಸುಖಾನುಭವ ಇದು ಅನುಭವಿಸುವ ಶಕ್ತಿಯೇ ನಾಶ ಆಗೋಗುತ್ತೆ ಅವನಿಗೆ ಅಂಧತಮಸ್ನಲ್ಲಿ. ವಾಯುದೂತರು ಅವನ್ನ ಹಿಡಿದು ಬಡಿದು ಕಡಿತಾ ಇರ್ತಾರೆ, ಆದರೂ ಅವನು ಬದುಕೇ ಇರ್ತಾನೆ, ದುಃಖಪೂರ್ಣವೇ ಆಗಿರುತ್ತೆ ಅವನು. ಫಲಶ್ರುತಿರಿಯಂ ನೃಣಾಂ ನ ಶ್ರೇಯೋ ರೋಚನಂ ಪರಂ ಸೋತುರ್ವಿಪಕ್ಷಯ ಪ್ರೋಕ್ತಂ ಯಥಾ ವೈಶ್ಯಜ್ಯ ರೋಚನಂ. ಯಾಗದಿಂದ ಸ್ವರ್ಗ ಸಿಗತ್ತೆ ಅಂತ ಶ್ರುತಿ ಹೇಳಿದೆ. ನಮ್ಮಿಂದ ಸಿಗುವ ಈ ಸ್ವರ್ಗ ಫಲವು ನಿಜವಾಗಿ ಒಳ್ಳೆಯದಲ್ಲ, ಮೋಕ್ಷಕ್ಕಾಗಿಯೇ ಯಾಗ ಮಾಡುವಂತಲೂ ಶ್ರುತಿ ಹೇಳುತ್ತೆ. ಏಕೆಂದರೆ ಸ್ವರ್ಗ ಅಂದರೆ ಶಾಸ್ತ್ರದಲ್ಲಿ ವೇದದಲ್ಲಿ ಮೋಕ್ಷ ಅಂತಲೂ ಇದೆ. ಈ ಸ್ವರ್ಗ ನಾವು ಏನು ಮಾಡಿ ಸ್ವರ್ಗವನ್ನು ಪಡಿತೇವೆ, ಇದರ ಕ್ಲಾಕ್ ಇರುತ್ತೆ, ಟಿಕ್ ಟಿಕ್ ಅಂತ ಕುತ್ಕೊಂಡಿರತ್ತೆ, ಹೊಡಿತಾ ಇರುತ್ತೆ. ನಾವು ಎಂಟ್ರ ತಟ್ಟನೆ ಅದು ಸ್ಟಾರ್ಟ್ ಆಗುತ್ತೆ ಕ್ಲಾಕು, ಯಾವಾಗ ಕೆಳಗೆ ಬರುತ್ತೆ, ಯಾವಾಗ ಒಂದು ಸ್ವಲ್ಪ ಕೆಳಗೆ ಬಂದು ಮುಗೀತು ನಮ್ಮದು ಅಂತಂದರೆ ಟೈಮ್ ಅಂದರೆ ಎತ್ತು ಕೆಳಗಡೆ ಹಾಕ್ತಾನೆ. ನಮಗೇನಾಗುತ್ತೆ, ಆ ಸ್ವರ್ಗದ ಸುಖವನ್ನು ಅನುಭವಿಸೋ ಬದಲು ಕ್ಲಾಕ್ ಇಷ್ಟು ಬಂತು ಇನ್ನು 10 ನಿಮಿಷ ಇದೆ, ಇನ್ನು 5 ನಿಮಿಷ ಇದೆ, ಇನ್ನು 10 ನಿಮಿಷ ಇದೆ, ಬಿದ್ವಿ ಅನ್ನೋದ್ರಾಗೆ ನಮಗೆ ಕಳೆಯುತ್ತೆ. ಆ ಸುಖನೂ ಅನುಭವ ನಮಗೆ ಬರಲ್ಲ. ಆದರೆ ಮೋಕ್ಷ ಎಂಬುವ ಸ್ವರ್ಗ ಇದೆಯಲ್ಲ, ಅಲ್ಲಿ ನಿತ್ಯಾನಂದ, ಅಲ್ಲಿ ಹೋದವರು ಕೆಳಗೆ ಬರೋಲ್ಲ. ಇದು ಏನಾಗುತ್ತೆ, ಏಕಾಂತ ಭಕ್ತರಿಗೆ ಮೋಕ್ಷ ಸಾಧನೆಗೆ ಪ್ರೇರೇಪಿಸುತ್ತೆ. ಏಕಾಂತ ಭಕ್ತರು ಅಂದರೆ ಏಕಾಂತವಾಗಿ ಒಬ್ಬನೇ ಕೂತ್ಕೊಂಡು ಭಗವಂತನನ್ನು ಯೋಚನೆ ಮಾಡ್ತಿರ್ತಾನೆ, ಚಿಂತೆ ಮಾಡ್ತಾ ಇರ್ತಾನೆ, ನಾಮಸ್ಮರಣೆ ಮಾಡ್ತಾ ಇರ್ತಾನೆ ಅಂತಂದರೆ ಅದೊಂಥರ ಏಕಾಂತ ಭಕ್ತಿ. ಏಕಾಂತ ಅಂದರೆ ಏಕ ಹ ಅಂತ, ಕೊನೆಯಲ್ಲಿ ಒಬ್ಬನೇ. ಇವನ ಮೇಲೆ ಅವನು, ಅವನ ಮೇಲೆ ಅವನು, ಅವನ ಮೇಲೆ ಅವನು, ಅವನ ಮೇಲೆ ಅವನು, ಕೊನೆಗೆ ಭಗವಂತ. ಅವನ ಮೇಲೆ ಯಾರೂ ಇಲ್ಲ, ಅವನ ಪಕ್ಕದಲ್ಲೂ ಯಾರೂ ಇಲ್ಲ. ಅಂತ್ಯದಲ್ಲಿ ಒಬ್ಬನೇ ಇದ್ದಾನೆ, ಅವನೇ ಹರಿ ಅಂತುವುದನ್ನು ಯಾರು ತಿಳ್ಕೊಳ್ತಾನೋ ಅವನು ಏಕಾಂತ ಭಕ್ತ ಅಂತ ಒಂದು ಅರ್ಥ ಮಾಡ್ಕೊಳ್ಳಿ. ಈ ಸ್ವರ್ಗವೇ, ನಶ್ವರ ಸ್ವರ್ಗವೇ ನಮಗೆ ಅತ್ಯಾಕರ್ಷಕ ಆಗಿರುತ್ತೆ ಅಂದಮೇಲೆ ಮೋಕ್ಷ ಅನ್ನೋದು ಎಷ್ಟು ಆಕರ್ಷಕ ಇರಬಾರ್ದು. ಇದು ಹೇಗೆ ಅಂದರೆ, ವೇದ ಹೇಗೆ ಹೇಳುತ್ತೆ, ಇದು ಮಾಡು ಮಕ್ಕಳಾಗತ್ತೆ, ಇದು ಮಾಡು ಹಣ ಬರುತ್ತೆ ಅಂತ. ತಾಯಿ ತನ್ನ ಚಿಕ್ಕ ಮಗುವಿಗೆ ಔಷಧಿ ಕೊಡ್ತಾಳೆ, ಔಷಧಿ ಭಾಳ ಕಹಿ ಇರುತ್ತೆ. ಕಹಿ ಇದ್ದದ್ದನ್ನು ಮಗು ತಿನ್ನಲ್ಲ ಅನ್ನತ್ತೆ. ಮಗುವಿಗೆ ಒಂದು ಚಾಕ್ಲೇಟೋ ಒಂದು ಪೆಪ್ಪರ್ಮೆಂಟೋ ಕೊಟ್ಟು ಬಿಟ್ಟು ಅದು ತಿನ್ಬೇಕಾದ್ರೆ ಇದನ್ನು ಬಾಯಿಗೆ ಹಾಕ್ತಾಳೆ. ಹಾಗೇನೇ ವೇದ ಹೇಳುತ್ತೆ, ಇದು ಸ್ವರ್ಗ, ಇದು ತಗೋ, ಮುಂದೆ ಮೋಕ್ಷ ಇದೆ, ಅದನ್ನು ತಗೋಬೇಕು ಅಂತ ಕೈಗೆ ಆಗತ್ತೆ ಮಾಡುವಂತ. ಆ ತಾಯಿಯಂತೆ ಭಗವಂತ ನಮಗೆ ಕೊಡ್ತಾನೆ, ತಗೋ ಈ ಚಾಕ್ಲೇಟ್, ಇದು ನನಗೆ ಈ ಚಾಕ್ಲೇಟ್ ಅಂತ ಆಶ್ಚರ್ಯ ಪಡುತ್ತೆ. ನಾವು ಒಳಗಡೆ ಹೋಗಿ ಹಾಕ್ತದೆ ಹಿತವಾದ ಔಷಧಿ. ಸ್ವರ್ಗ ನಮಗೆ ಇಷ್ಟವಾದದ್ದು, ನಮಗೆ ಹಿತವಾದದ್ದು ಯಾವುದು? ಮೋಕ್ಷ. ನಮಗೆ ಹಿತವಾದದ್ದನ್ನು ಕೊಡುವುದು ಭಗವಂತ. ತಾಯಿ ತನ್ನ ಮಗುವಿಗೆ ಇಷ್ಟವಾಗತ್ತೆ, ಇದು ಅತ್ಯಾಕರ್ಷಕವಾಗಿ. ಚಿಕ್ಕ ಮಕ್ಕಳು ಯಾವುದನ್ನು ಬೇಕು ಮುಟ್ಟುತ್ತವೆ, ಬಾಯಿ ಹಾಕೊಳ್ತವೆ. ಹಾಗಂದುಬಿಟ್ಟು ಅಲ್ಲಿ ಉರಿಯುವ ಕೆಂಡ ಇದೆ, ಎಷ್ಟು ಚೆನ್ನಾಗಿ ಅದಕ್ಕೆ ಕೆಂಡ ಗೊತ್ತಿಲ್ಲ, ಅದನ್ನು ತೆಗೆದುಕೊಂಡು ಬಾಯಿಗೆ ಹಾಕ್ತಿದ್ರೆ ತಾಯಿ ಓ ನಿನಗೆ ಇಷ್ಟ ಬಾಯಿಗೆ ಹಾಕ್ಕೊಳ್ತಾಳ? ಇಲ್ಲೂ ಅಲ್ವಾ? ಅದಕ್ಕೆ ಔಷಧಿ ನಮಗೆ ಹಿತ, ಔಷಧಿ ನಮಗೆ ಇಷ್ಟ ಅಂತ ಯಾರು ಹೇಳಲ್ಲ ರೀ. ಔಷಧಿ ಇಷ್ಟ ಅಂತ ಯಾರು ಹೇಳಲ್ಲ. ಔಷಧಿ ನಮಗೆ ಹಿತ. ಹಿತವಾಗಿದ್ದು ಕಹಿಯಾಗಿರಬಹುದು, ಇಷ್ಟವಾಗಿದ್ದು ಶುಗರ್ ಪೇಷಂಟ್ಗೆ ನನಗೆ ಭಾಳ ಇಷ್ಟ ಅಂತ ಒಂದು 20 ಜಿಲೇಬಿ ತಿನ್ನಿಸ್ಬಿಟ್ರೆ ಅವನೇನು ಆಗ್ತಾನೆ? ಹಾಸ್ಪಿಟ್ಲಿಗೆ ಹೋಗ್ತಾನೆ ಅಲ್ವಾ? ಅವನಿಗೆ ಇಷ್ಟವಾದದ್ದು ಅವನಿಗೆ ಹಿತ ಆಗಬೇಕು ಅಂತೇನಿಲ್ಲ. ಹಾಗಾಗಿ ಅದನ್ನು ನಾವು ತಿಳ್ಕೊಳ್ಬೇಕು. ಈ ಸಾಮಾನ್ಯ ಜನರು, ನಾವು ನೀವುಗಳು ವಿಷಯ ಭೋಗದಲ್ಲಿರುವ ದೋಷಗಳನ್ನು ಅರಿತಿರೋದಿಲ್ಲ. ಅರಿತಿದ್ರೂ ಮರ್ತೋಗಿರ್ತದೆ, ಪಾಪ ಮಾರ್ಗದಲ್ಲಿ ನಡೆಯುತ್ತಿರ್ತಾರೆ. ಹಾಗಾಗಿ ವೇದ ಪುರುಷ ಅವರಿಗೆ ವಿಷಯ ಸುಖವನ್ನೇ ಉತ್ತಮ ಅಂತ ಹೇಗೆ ಹೇಳ್ತಾನೆ? ನರಕಕ್ಕೆ ಹೊರಟವರಿಗೆ ನರಕದ ಮಾರ್ಗವನ್ನೇ ಹೇಗೆ ತೋರಿಸ್ತಾನೆ ಭಗವಂತ?
ತೇಮೇ ಮತಮವಿಜ್ಞಾಯ ತಮವಿಜ್ಞಾಯ ಪರೋಕ್ಷ ವಿಷಯಾತ್ಮಕಾಃ ಹಿಂಸಾಯಂ ಯದಿ ಕಾಮಃ ಸ್ಯಾದ್ ಯಜ್ಞ ಏವ ನ ಚೋದನ. ವೇದ ಪುರುಷನಾದ ನಾನು, ಭಗವಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ, ವೇದ ಪುರುಷನಾದ ನನ್ನ ಆಂತರ್ಯವನ್ನು ತಿಳಿಯದೆ ವೇದೋಕ್ತ ಕರ್ಮವನ್ನು ಮಾಡಿ ತಮಸ್ಸಿನ ಸಾಧನೆಯನ್ನು ಮಾಡ್ತಾರೆ ಜನ. ಪ್ರಾಣಿ ಹಿಂಸೆ ಮಾಡಬೇಕು ಅಂದಾಗೆಲ್ಲ ಯಾಗ ಮಾಡೋದು. ಯಾಗ ಮಾಡಿಬಿಟ್ರೆ ಪ್ರಾಣಿ ಹಿಂಸೆ ಮಾಡ್ಬೋದು ಅಂತ ಯಾಗ ಮಾಡ್ಬೋದು. ಕುತರ್ಕದಿಂದ ಯಾಗ ಮಾಡ್ತಾರೆ. ಅದಕ್ಕೆ ವೇದದಲ್ಲಿ ವಿಧಿ ಇರಬೇಕಾಗಿಲ್ಲ. ಪ್ರಾಣಿ ಹಿಂಸೆ ಕೆಲವೊಂದು ದುಷ್ಟ ಜನರಿಗೆ ಕ್ರೀಡೆ. ಸುಮ್ಮನೆ ಪ್ರಾಣಿ ಹಿಂಸೆ ಮಾಡೋದು. ಇದು ಸುಖದ ಆಸೆಯಿಂದ ಪಶುಗಳನ್ನು ಕೊಂದು ದೇವತೆಗಳನ್ನು, ಪಿತೃಗಳನ್ನು, ದೊಡ್ಡ ಭೂತಗಳನ್ನು ಯಜ್ಞಗಳಿಂದ ಆರಾಧಿಸ್ತಾರೆ. ಆದರೆ ಪರಮಾತ್ಮ ಹೇಳ್ತಾರೆ ನನ್ನನ್ನೇ ಮರೆತು ಬಿಡ್ತಾರೆ. ಅವರು ನನ್ನನ್ನೇ ಮರೆತು ಬಿಡ್ತಾರೆ. ಎಲ್ಲ ಸಂಪತ್ತನ್ನು ಇಂತಹ ಯಜ್ಞಗಳಲ್ಲಿ ಉಪಯೋಗಿಸಿ ತನ್ನ ಸಂಪತ್ತನ್ನು ಕಳೆದುಕೊಳ್ತಾರೆ. ತಾಮಸ ಸ್ವಭಾವದ ಈ ಯಾಜ್ಞಿಕರು ಎಷ್ಟು ವಿಧ ಇದ್ದಾರೆ? 3 ವಿಧ ಇದ್ದಾರೆ. ತಾಮಸ, ರಾಜಸ. ವಿಷಯಾಸಕ್ತರಾದವರು ತಾಮಸ ರಾಜಸ ಸ್ವಭಾವದ ಅವರು. ತಾಮಸ ಸಾತ್ವಿಕರು, ವಿಷಯಾಸಕ್ತರಾದವರು ತಾಮಸ ಸಾತ್ವಿಕ ಸ್ವಭಾವದವರು. ತಾಮಸ ವಿಷಯಗಳನ್ನೇ ಬಯಸುವವರು ತಾಮಸ ಸ್ವಭಾವದವರು ಅಂತ. ಇವರಾರು ಇಂದ್ರ ದೇವತೆಗಳನ್ನಾಗಲಿ ನನ್ನನ್ನಾಗಲಿ ಯಥಾವತ್ತಾಗಿ ಆರಾಧಿಸರು ಅಂತ ಹೇಳ್ತಾರೆ. ಇವ್ರು ಏನಂತಾರೆ ಅಂದರೆ, ಈ ತಾಮಸ ರಾಜಸರು ಏನಂತಾರೆ, ನಾವು ಯಜ್ಞಗಳನ್ನು ಮಾಡೋಣ, ದೇವತೆಗಳನ್ನು ತೃಪ್ತಿ ಮಾಡೋಣ, ಮತ್ತೆ ಸ್ವರ್ಗಕ್ಕೆ ಹೋಗೋಣ, ಮತ್ತೆ ಬೇರಿಸೋಣ, ಮತ್ತೆ ಇಲ್ಲಿ ಬರೋಣ, ಮತ್ತೆ ದೊಡ್ಡ ಕುಲದಲ್ಲಿ ಹುಟ್ಟಿ ದೊಡ್ಡ ಯಜ್ಞವನ್ನು ಮಾಡಿ. ಇದೇ ಅವ್ರದ್ದು. ಬರ್ತಿರ್ಬೇಕು ಹೋಗ್ತಿರ್ಬೇಕು ಅಷ್ಟೇನೆ. ವೇದಾರ್ಥ ಸುಲಭವಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಶಬ್ದ ಬ್ರಹ್ಮ ಸುದರ್ಬೋಧಂ ಪ್ರಾಣೇಂದ್ರಿಯ ಮನೋಮಯಂ ಅನಂತಪಾರಂ ಗಂಭೀರಂ ದುರ್ವಿಗಾಹ್ಯಂ ಸಮುದ್ರವತೆ. ವೇದಜ್ಞರಾದ ಗುರುಗಳ ಉಪದೇಶ ಇಲ್ಲದೆ ವೇದ ಯಾರಿಗೂ ಅರ್ಥ ಆಗೋದಿಲ್ಲ. ನಾನು ಜಾಲತಾಣದಲ್ಲಿ ನೋಡ್ತೇನೆ, ನನಗೆ ಯೂಟ್ಯೂಬ್ ಗುರುಗಳಿದ್ದಾರೆ, ಇಂಟರ್ನೆಟ್ ಗುರುಗಳಿದ್ದಾರೆ, ಅವರನ್ನು ಇಂಟರ್ನೆಟ್ನಲ್ಲೇ ಎಲ್ಲ PDF ಸಿಗತ್ತೆ, ಅದನ್ನು ನೋಡಿಬಿಟ್ಟು ನಾನೇ ಅರ್ಥ ಮಾಡಿಕೊಳ್ಳುತ್ತೇನೆ ಅಂತಂದರೆ ಅದು ಆಗಲ್ಲ. ಗುರುವಿನ ಉಪದೇಶ ಬೇಕು. ಯಾರಿಗೂ ಸಂಪೂರ್ಣವಾಗಿ ಅರ್ಥ ಆಗೋಲ್ಲ. ಯಾಕೆ ಅಂದರೆ ಅದರಲ್ಲಿ ಮುಂದೆ ಬರುತ್ತೆ ಗುಹ್ಯ ಭಾಷೆ, ದರ್ಶನ ಭಾಷೆ, ಸಮಾಧಿ ಭಾಷೆ ಅಂತ ಇರುತ್ತೆ ಶಾಸ್ತ್ರಗಳಲ್ಲಿ. ಅದು ಅಷ್ಟು ಸುಲಭ ಅರ್ಥ ಆಗಲ್ಲ. ಗುರುಗಳಂದರೆ ಯಾರು? ಮುಖ್ಯ ಪ್ರಾಣದೇವರು, ಇಂದ್ರಿಯ ಮನೋದೇವತೆಗಳು. ಭಗವಂತನ ಅನುಗ್ರಹದಿಂದ ಮುಖ್ಯ ಪ್ರಾಣದೇವರು, ಇಂದ್ರಿಯ ಮನೋದೇವತೆಗಳು ಭಗವಂತನ ಅನುಗ್ರಹದಿಂದ ಅವರಿಗೆ ಮಾತ್ರ ವೇದಾರ್ಥ ಸ್ವಪ್ರತಿಭೆಯಿಂದ ಗೊತ್ತಾಗತ್ತೆ. ನಮ್ಮಂಥವರಿಗೆ ಗಂಭೀರವಾದ ಸಮುದ್ರದ ಆಳದಂತಿರುವ ವೇದವನ್ನು ತಿಳಿದುಕೊಳ್ಳಲು ಆಗೋದಿಲ್ಲ. ನಾವೇ ಸ್ವತಃ ಓದಿ ತಿಳ್ಕೊಳ್ತೀವಿ ಅಂತ ಆಗೋದಿಲ್ಲ. ಇದು ನಮ್ಮ ಈಗಿನ ಜನ್ರೇಷನ್ಗೆ ಬಂದಿರೋ ಒಂದು ದುಶ್ಚಟ. ನಾವು ಬುಕ್ ಓದ್ತೇವೆ, ನೋಡ್ತೀವಿ, ಅರ್ಥ ಆಗುತ್ತೆ. ನಮಗೇನು ಅರ್ಥ ಆಗಿದೆ? ಎಲ್ಲ ಅರ್ಥ ಆಗಿದೆ. ಏನು ಅರ್ಥ ಆಗಿದೆ ಅನ್ನೋದೇ ಅವನಿಗೆ ಗೊತ್ತಿಲ್ಲ. ಏನು ಅರ್ಥ ಆಗಿಲ್ಲ. ಏನು ಅರ್ಥ ಆಗಿಲ್ಲ ಅಂದರೆ ಅವನಿಗೆ ಅರ್ಥ ಆಗಿಲ್ಲ ಅನ್ನೋದರ ಗೊತ್ತಾಗಿದೆ ಅವನಿಗೆ. ಅರ್ಥ ಆಗಿದೆ ಅಂದರೆ ಅವನಿಗೆ ಅರ್ಥ ಆಗಿಲ್ಲ ಅನ್ನೋದು ಅವನಿಗೆ ಗೊತ್ತಿಲ್ಲ ಅಂತ. ಇಷ್ಟರ ಮಟ್ಟಿಗೆ ನಮ್ಮ ಅಜ್ಞಾನ. ಎಲ್ಲ ಭಗವಂತ ಹೇಳ್ತಾನೆ, ಮಯೋಪಭೃಂಹಿತಂ ಭೂಮ್ನ ಬ್ರಾಹ್ಮಣಾನಂತ ಶಕ್ತಿನ ಭೂತೇಶು ಘೋಷರೂಪೇಣ ಭೀಸೇಶು ಋಣೇವ ಲಕ್ಷ್ಯತೆ. ಸರ್ವಶಕ್ತನಾದ, ಅತ್ಯಂತ ಪರಿಪೂರ್ಣನಾದ, ಸ್ವರೂಪನಾದ ನಾನೇ ವೇದದಲ್ಲಿ ಎಲ್ಲ ಕಡೆಗೆ, ಎಲ್ಲ ಅಕ್ಷರಗಳಲ್ಲಿ, ಎಲ್ಲ ರುಕ್ಕಗಳಲ್ಲಿ, ಎಲ್ಲದರಲ್ಲಿಯೂ ಮುಖ್ಯತಃ ಪ್ರತಿಪಾದ್ಯನಾದವನು ನಾನೇ ಅಂತಾನೆ ಕೃಷ್ಣ ಪರಮಾತ್ಮ. ಕಮಲನಾಳದಲ್ಲಿರುವ ತಂತುವಿನಂತೆ ನಿಗೂಢನಾಗಿದ್ದೇನೆ. ಜನರು ವೇದೋಚ್ಚಾರಣ ಮಾಡಿದಾಗ ಅವರಲ್ಲಿ ವ್ಯಕ್ತನಾಗ್ತೇನೆ ಅಂತಾನೆ ಭಗವಂತ. ಹೇಗೆ ಅಂದರೆ, ಜೇಡರ ಬಲೆ ನೇಯದಕ್ಕೆ ಹುಳು ಏನು ಮಾಡತ್ತೆ? ಹೃದಯದಿಂದ ದಾರ ಎತ್ತಿ ಬಾಯಿಯಿಂದ ಹೊರಗೆ ಹಾಕತ್ತೆ ಜೇಡರುಳು. ಹಾಗೇ ದೇವತೆಗಳಿಗಾಗಿ ವೇದ ಉಚ್ಚಾರಣೆ ಮಾಡುವಾಗ ಮುಖ್ಯ ಪ್ರಾಣ ವಿಷ್ಣು ಧ್ಯಾನದಿಂದ ಮನಸ್ಸಿನಿಂದ ವೇದವನ್ನು ಹೃದಯಾಕಾಶದಿಂದ ಎತ್ತಿ ಮುಖದಿಂದ ಉಚ್ಚರಿಸ್ತಾನೆ ಜೇಡರು ಹುಳುತ್ತರ. ಯಾವುದೇ ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಗುಹ್ಯ ಭಾಷೆ, ದರ್ಶನ ಭಾಷೆ, ಸಮಾಧಿ ಭಾಷೆ ಎಂಬ 3 ವಿಚಿತ್ರ ಭಾಷೆಗಳಿಂದ ರಚಿತವಾಗಿರ್ತವೆ.
ಪ್ರತಿಯೊಂದು ಪುನಃ ಗುಹ್ಯ 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 ದರ್ಶನ ಗುಹ್ಯ ಸಮಾಧಿ ದರ್ಶನ ಗುಹ್ಯ ಅಂತ. ದರ್ಶನ ಅಂದರೆ ಶಾಸ್ತ್ರ, ದರ್ಶನ ಅಂದರೆ ಪುರಾಣಗಳು ಶಾಸ್ತ್ರಗಳು ಅಂತ ತಿಳ್ಕೋಬೇಕು. ದರ್ಶನ ಅಂದರೆ ನಮ್ಮ ಕನ್ನಡ ದರ್ಶನ ಅಲ್ಲ, ನೋಡ್ತೀವಲ್ಲ ಆ ದರ್ಶನ ಅಲ್ಲ, ಶಾಸ್ತ್ರಗಳು. ಗುಹ್ಯವಾಗಿ ನಾವು ಇದನ್ನು ನೋಡ್ತೀವಿ, ನಮಗೆ ಅದು ಗುಹ್ಯವಾಗಿರುತ್ತೆ, ತೆರೆದುಕೊಳ್ಳಲ್ಲ, ಯಾವಾಗಲೂ ತಾನಾಗಿ ತೆರೆದುಕೊಳ್ಳಲ್ಲ. ಪುರಾಣ ಗುಹ್ಯ ಅಂತಾರೆ, ಭಾಗವತ ಗುಹ್ಯ ಅಂತಾರೆ. ಅದರ ಅರ್ಥ ತಾನಾಗಿ ತೆರೆದುಕೊಳ್ಳಲ್ಲ. ಒಬ್ಬೊಬ್ಬರು ನೋಡಿದರೆ ಒಬ್ಬೊಬ್ಬರು ಒಂಥರ ವ್ಯತ್ಯಾಸ ಅರ್ಥ ಮಾಡ್ಕೋತಾರೆ. ಗುಹ್ಯವಾಗಿರುತ್ತೆ, ಸಾಮಾನ್ಯವಾಗಿ ದರ್ಶನದಲ್ಲಿ ಕಾಣುತ್ತೆ. ಸಮಾಧಿ ಭಾಷೆ ಅಂದರೆ ಭಗವಂತನೇ ಪ್ರತಿಪಾದ್ಯ, ಭಗವಂತನೇ ಉತ್ತಮ ಅನ್ನೋದನ್ನು ತೋರಿಸುತ್ತೆ. ಇದು 3 ಥರ. ಕಿಮ್ಮಿದತ್ತೆ ಕಿಮಾಚಟ್ಟೆ ಕಿಮನುದ್ಯ ವಿಕಲ್ಪಯೇತ್ ಇತ್ಯಸ್ಯ ಹೃದಯಂ ಲೋಕೆ ನಾನ್ಯೋ ಮದ್ವೇದ ಕಶ್ಚನ ಮಾಂ ವಿದತ್ತೆ ಭಿದತ್ತೆ ಮಾಂ ವಿಕಲ್ಪ್ಯೋಭ್ಯೋ ಇತ್ತಮಂ ಇತ್ಯಹಂ ಅಂತ ಹೇಳ್ತಾನೆ ಭಗವಂತ. ಅವತಾರ ರೂಪ ಗುಣಕ್ರಿಯಾದಿಗಳಲ್ಲಿ ಭೇದರಹಿತನಾದ ಪರಮಾತ್ಮ ಇದ್ದಾನಲ್ಲ, ಪರಬ್ರಹ್ಮ, ನನ್ನನ್ನು ವರ್ಣಿಸುವ ವೇದ ನನ್ನಿಚ್ಛೆಯಿಂದ ಉಂಟಾಗಿರುವ ಶರೀರೇಂದ್ರಿಯಗಳು, ಮಡದಿ, ಮಕ್ಕಳು, ಮನೆ, ಮಠ ಮುಂತಾದ ಸಮಸ್ತ ಪ್ರಪಂಚ ಜೀವರಿಗೆ ಸಂಸಾರದಲ್ಲಿ ಸಾಧಕ ಬಂಧಕ ಅಂತ ಹೇಳಿ ಅದರ ಪರಿಹಾರಕ್ಕೆ ನನ್ನ ಉಪಾಸನೆಗಳಲ್ಲಿ ಹೇಳಿ ಮೋಕ್ಷದಲ್ಲಿ ವಿಧಿ ನಿಷೇಧಗಳಿಲ್ಲವಾದ್ದರಿಂದ ಕೇವಲ ನನ್ನ ಸ್ತುತಿಯಲ್ಲಿಯೇ ನಿರಂತರವಾಗಿರುತ್ತದೆ. ಇದೇ ಸಕಲ ವೇದಗಳ ತಾತ್ಪರ್ಯ ಹೊರತು ಜೀವೇಶ್ವರ ಅಭೇದವನ್ನು ಹೇಳುವ ತಾತ್ಪರ್ಯ ಯಾವ ಶಾಸ್ತ್ರದಲ್ಲೂ ಇಲ್ಲ ಅಂತ ಭಗವಂತನೇ ಹೇಳ್ತಾನೆ. ಜೀವನಿಗೂ ಈಶ್ವರನಿಗೂ ಅಭೇದ ಅಂತ ತಿಳಿದುಕೊಂಡು ಬಿಟ್ಟರೆ ಅದರಂತಹ ಪಾಪ ಇನ್ಯಾವುದೂ ಇಲ್ಲ ಅಂತ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ತಾಗಿ ಹೇಳ್ತಾನೆ ಎನ್ನುವುದರಲ್ಲಿಗೆ 21ನೇ ಅಧ್ಯಾಯದ ಚಿಂತನೆ ಸಮರ್ಥವಾಗುತ್ತೆ. ಮುಂದೆ ಹೇಳ್ತಾನೆ ಭಗವಂತನಿಗೆ ಉದ್ಧವ ಹೇಳ್ತಾನೆ. ಉದ್ಧವ ಉವಾಚ ಕಾನಿ ತತ್ವಾನಿ ವಿಶ್ವೇಶ ಸಾಂಖ್ಯಾತಾನ್ಯಶಿಭಿ ಪ್ರಭೋ ನವೈಕಾದಶ ಪಂಚ ತ್ರಿಣ್ಯಾತ್ತತ್ವಮಿಹಿ ಶುಶ್ರಮಃ. ಆವಾಗ ಭಗವಂತ ತತ್ವಗಳು ಎಷ್ಟು? ಒಬ್ಬರು 9 ಅಂತಾರೆ, ಒಬ್ಬರು 11 ಅಂತಾರೆ, ಒಬ್ಬರು 5 ಅಂತಾರೆ, ಒಬ್ಬರು 3 ಅಂತಾರೆ, ಒಬ್ಬರು 28 ಅಂತಾರೆ. ನೀನೇ ಹೇಳಿದ್ದೀಯ, ಆದರೆ ಬೇರೆ ಬೇರೆ ಮುನಿಗಳು ಬೇರೆ ಬೇರೆ ರೀತಿಯಾಗಿ ವಿಭಾಗ ಮಾಡಿದ್ದಾರಲ್ಲ, ಅವು ಯಾವ ವಿವಕ್ಷೆಯಿಂದ ಉಕ್ತವಾಗಿವೆ ನನಗೆ ದಯವಿಟ್ಟು ಹೇಳು ಅಂತ ಹೇಳ್ತಾನೆ. ತತ್ವ ವಿಭಾಗದಲ್ಲಿ ಮುನಿಗಳಿಗೆ ಒಮ್ಮತ ಕಾಣುತ್ತಾ ಇಲ್ಲ. ಕೆಲವು ತತ್ವಗಳು 26 ಅಂತ ಹೇಳ್ತಾರೆ ಕೆಲವು ಮುನಿಗಳು, ಕೆಲವರು 25 ಅಂತಾರೆ, ಕೆಲವರು 7 ಅಂತಾರೆ, ಕೆಲವರು 9 ಅಂತಾರೆ, ಕೆಲವರು 6 ಅಂತಾರೆ, ಇನ್ನು ಕೆಲವರು 4 ಅಂತಾರೆ, 11 ಅಂತಾರೆ, 17 ಅಂತಾರೆ, 16 ಅಂತಾರೆ, 13 ಅಂತಾರೆ. ಯಾವುದಂತ ತಿಳ್ಕೊಳ್ಬೇಕು ನಾವು? ತತ್ವಗಳು ಇಷ್ಟೇ ಎಂದು ಮುನಿಗಳು ಬೇರೆ ಬೇರೆಯಾಗಿ ಯಾವ ವಿವಕ್ಷೆಯಿಂದ ಹೇಳಿದ್ದಾರೆ? ಹಾಗೆ ಹೇಳಿ ಕಾರಣ ಏನು? ನೀನು ಯಾವಾಗಲೂ ಸದಾ ಒಂದೇ ರೀತಿಯಿಂದ ಇದ್ದೀಯಾ, ಏಕಕಾಲದಿಂದ ಇದ್ದೀಯಾ ಪ್ರಭುವೇ, ಇದನ್ನು ನೀನೇ ನಮಗೆ ಹೇಳಬೇಕು, ನೀನೇ ಹೇಳಲಿಕ್ಕೆ ಯೋಗ್ಯ ಹೊರತು ಬೇರೆ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಭಗವಂತ ಹೇಳ್ತಾನೆ. ಯುಕ್ತಯಸ್ತಂತಿ ಸರ್ವತ್ರ ಭಾಷಂತೆ ಬ್ರಾಹ್ಮಣ ಯಥಾ ಮಾಯಾಂ ಮದೀಯಂ ಅದ್ಗುಹ್ಯ ವದತಾಂ ಕಿಂ ದುರ್ಘಟಂ. ತತ್ವಗಳು ಜ್ಞಾನಿಗಳಾದ ಮುನಿಗಳು ಹೇಗೆ ಹೇಳಿದ್ದಾರೋ ಹಾಗೇ ಇವೆ, ಪ್ರಮಾಣಯುಕ್ತವಾಗಿವೆ. ಅವರು ನನ್ನ ಅನುಗ್ರಹದ ಬಲವನ್ನು ಆಶ್ರಯಿಸಿ, ನನ್ನ ಅನುಗ್ರಹವನ್ನು ಆಶ್ರಯಿಸಿ ನಾನು ಹುಟ್ಟಿಸಿದ ಸೃಜಿಸಿದ ತತ್ವಗಳನ್ನು ಅವಲಂಬಿಸಿ ಹೇಳುವುದರಿಂದ ಅವರು ಹೇಳುವುದರಲ್ಲಿ ಅಸಂಗತಿ ಏನೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ಶ್ರೀಕೃಷ್ಣ ಪರಮಾತ್ಮ. ನೈತದೇವಂ ಯಥಾತತ್ವಂ ಯದಹಂ ವಚ್ಮಿ ತತ್ಥತ ಏವಂ ವಿವದತಾಂ ಹೇತೋ ಶಕ್ತಯೋ ಮೇ ದುರತ್ಯಯಾಹ. ಜ್ಞಾನಿಗಳಾದ ಈ ಮುನಿಗಳನ್ನು ನೀವು ಹೇಳ್ದಂಗೆ ಇಲ್ಲ ರೀ, ನಾನು ಹೇಳ್ದಂಗೆ ಇರೋದು, ಈ ಥರ ನೀವು ಹೇಳ್ದಂತೆ ಇದೆ ಎಂದು ಅಲ್ಪಜ್ಞರು ಅಜ್ಞಾನಿಗಳು ವಿವಾದ ಮಾಡಿದರೆ ಅದಕ್ಕೆ ಮೂಲ ಕಾರಣ ಯಾರಿಗೂ ಮೀರಲಾಗದ ನನ್ನ ಇಚ್ಛಾಶಕ್ತಿಯೇ ಅಂತಾನೆ ಭಗವಂತ. ನಿನ್ನಲ್ಲಿ ನಿಂತಾನೆ ಹೇಳ್ತಾ ಇದ್ದೀನಿ, ಅಜ್ಞಾನ ಪ್ರದರ್ಶನ ಮಾಡಿಸ್ತಾ ಇದ್ದೀನಿ, ನಿನ್ನ ಅಜ್ಞಾನನ ಇದನ್ನು ನಿನಗೂ ಮೀರ್ಲಿಕ್ಕಾಗಲ್ಲ ಅಂತ ಹೇಳ್ತಾನೆ ಭಗವಂತ. ಅವರಿಗೆ ವಿವಾದ ಮಾಡುವಂತೆ ಈ ಮುನಿ ಇಷ್ಟೇ ಇದೆ ಅಂತ ಹೇಳ್ತಾನೆ, 25 ಅಂತ, ಈ ಮುನಿ 25, ಇಬ್ಬರಿಗೂ ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಅದು ಮಿಥ್ಯಾಜ್ಞಾನ. ನನ್ನ ಇಚ್ಛಾಶಕ್ತಿಯಿಂದ ಅವ್ಯಕ್ತಾದಿ ತತ್ವಗಳ ಪ್ರಭಾವದಿಂದ ಅವನ ಮನಸ್ಸಿನಲ್ಲಿ ಮಿಥ್ಯಾಜ್ಞಾನ ರೂಪ ಉಂಟಾಗತ್ತೆ, ವಿಕಾರ ಉಂಟಾಗತ್ತೆ. ಭಕ್ತಿ ಮಾಡಿ ಅಹಂಕಾರ ತೊರೆದು ವಿಚಾರ ಮಾಡಿದರೆ ಮುನಿಗಳ ವಿವಕ್ಷಾ ಭೇದ ತಿಳಿಯುತ್ತೆ, ಮಿಥ್ಯಾಜ್ಞಾನ ನಾಶ ಆಗತ್ತೆ. ನೋಡಿದರೆ ಇವ್ರು ಹೇಳಿದ್ದಕ್ಕೆ ವಿರುದ್ಧ, ಅವ್ರು ಹೇಳಿದ್ದಕ್ಕೆ ವಿರುದ್ಧ.
ಹಾಗೆ ಭಕ್ತಿಯಿಂದ ಯೋಚನೆ ಮಾಡಿದರೆ ಅದು ತಿಳಿಯತ್ತೆ ಅಂತ ಹೇಳ್ತಾನೆ ಭಗವಂತ. ಯಾಕೆಂದರೆ ಉದ್ಧವ ತತ್ವಗಳೆಲ್ಲವೂ ಕಾರ್ಯಕಾರಣ ರೂಪಗಳ ಕಾರ್ಯ ಒಂದು ಕಾರಣ ರೂಪಗಳು, ಒಂದರಲ್ಲಿ ಇನ್ನೊಂದು ಅಂತರ್ಭಾವ ಆಗತ್ತೆ. ಆದ್ದರಿಂದ ವಕ್ಷುವಿನ ವಿವಕ್ಷಾನುಸಾರವಾಗಿ ತತ್ವ ಸಂಖ್ಯೆ ಹೆಚ್ಚು ಕಡಿಮೆಯಾಗಿರುವುದು ಯುಕ್ತವೇ ಆಗಿದೆ, ಸಾಮಾನ್ಯ ಅದು ಅಂತ ಹೇಳ್ತಾನೆ ಭಗವಂತ. ಬುದ್ಧಿಗೆ ಮನಸ್ಸಿನಲ್ಲಿ ಅಂತರ್ಭಾವ ವಿವಕ್ಷೆ, ಮನಸ್ಸಲ್ಲಿ ಸೇರುತ್ತೆ. ಬುದ್ಧಿ ಒಂದು ಮನಸ್ಸಿನ ಪ್ರಭೇದ. ನನಗೆ ಮನಸ್ಸಿದೆ, ಅವನಿಗೆ ಮನಸ್ಸಿದೆ, ಆದರೆ ಬುದ್ಧಿ ಇಲ್ಲ ಅಂತೀವಲ್ಲ, ಮನಸ್ಸು ಬುದ್ಧಿ ಒಂದೇ ಅಲ್ಲ, ಅದು ಪ್ರಭೇದ. ಆದರೆ ಬುದ್ಧಿ ಮನಸ್ಸಿನಲ್ಲಿ ಅಂತರ್ಭಾವ ವಿವಕ್ಷೆ ಇದ್ದಾಗ ಇಂದ್ರಿಯಗಳ ಸಂಖ್ಯೆ 11 ಆಗತ್ತೆ, ಇಲ್ದಿದ್ರೆ 12 ಆಗುತ್ತೆ. ಬುದ್ಧಿ ಮತ್ತು ಮನಸ್ಸು ಸಪರೇಟ್ ತೊಗೊಂಡ್ರೆ 12 ಆಗುತ್ತೆ. 12 ಹೇಳಿದವನು ರೈಟು, 11 ಹೇಳಿದವನು ರೈಟು ಅಲ್ವಾ? ಹಾಗೆ ಪಂಚಭೂತ ಪಂಚತನ್ಮಾತ್ರೆಗಳು, ಏಕಾದಶ ಇಂದ್ರಿಯಗಳು, ಅಹಂಕಾರ, ಮಹತ್ ಅವ್ಯಕ್ತ, ಚತುರ್ವಿಂಶತಿ ತತ್ವಗಳು, ಅಂತರ್ಭಾವ ಹೊಂದಿದೆ ಪ್ರತ್ಯೇಕ ಇರುವ ಎನ್ನುವ ರೀತಿಯಲ್ಲಿ 28 ತತ್ವಗಳು, 28 ತತ್ವಗಳಾಗ್ತವೆ, ಒಂದರಲ್ಲೊಂದು ಅಂತರ್ಭಾವ ಆಗಲಿಲ್ಲ ಅಂದರೆ. ಅವ್ಯಕ್ತ ಮಹದಂಕಾರಗಳು, ಪಂಚತನ್ಮಾತ್ರಗಳು ಹಾಗೂ ಕಾರ್ಯವಾದ ಪಂಚಭೂತಗಳಲ್ಲಿ ಅಂತರ್ಭಾವವಾಗುವ ರೀತಿಯಲ್ಲಿ ಏನಾಗತ್ತೆ ಅಂತಂದರೆ 16 ಕಲಾತ್ಮಕ 16 ಅಂಶಗಳು ಅಂತ ಗೊತ್ತಾಗತ್ತೆ. ಇದೆಲ್ಲ ಸ್ವಲ್ಪ ಶಾಸ್ತ್ರದ ವಿವಕ್ಷೆಗಳು. ಆಮೇಲೆ ಸ್ವತಂತ್ರ ತತ್ವ ಅನ್ನುವುದನ್ನು ಹೇಳ್ತಾನೆ. ಅನಾದ್ಯ ವಿದ್ಯಾಯುಕ್ತಸ್ಯ ಪುರುಷಸ್ಯಾತ್ಮವೇದನಂ ಸ್ವತೋ ನಮ ಸಂಭವೇದ್ ಯಸ್ಮಾ ತಥೋನ್ಯ ಪುರುಷೋ ಭವೇತ್. ಜೀವನು ಅದಾದಿ ಕಾಲದಿಂದ ಅವಿದ್ಯದಿಂದ ಬಂಧನಾಗಿದ್ದಾನೆ. ಅವನಿಗೆ ತನ್ನ ಬಗ್ಗೆ ಪರಮಾತ್ಮನ ಬಗ್ಗೆ ಜ್ಞಾನ ಸ್ವತಃ ಬರಲಿಕ್ಕಾಗಲ್ಲ. ಅವನು ಸದಾಕಾಲ ಅವಿದ್ಯದಿಂದ ಬದ್ಧನಾಗಿರ್ತಾನೆ. ಅವನಿಗೆ ತಾನೇ ಜ್ಞಾನವನ್ನು ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಅದನ್ನು ಕೊಡಬೇಕು ಅವನಿಗೆ ಯಾರು ಅಂದರೆ ಅವನೊಳಗೆ ಅಂತರ್ಯಾಮಿಯಾಗಿ ನಿಂತ ಸ್ವತಂತ್ರವಾದ ಒಬ್ಬ ಕೊಡಬೇಕು. ಅವನು ಯಾರು? ಅವನೇ ಪರಮಾತ್ಮ. ಆ ಜ್ಞಾನವನ್ನು ಕೊಡುವವನೇ ಪರಮಾತ್ಮ. ಎಲ್ಲ ವಿಭಾಗಗಳಲ್ಲಿಯೂ ಅವನು ಬೇಕು. ಪುರುಷ ರೂಪದಿಂದ ಪರಮಾತ್ಮ ಜೀವನಿಗೆ ಜ್ಞಾನ ಕೊಡ್ತಾನೆ. ಈಶ್ವರ ರೂಪದಿಂದ ಅವನೇ ಜ್ಞಾನದ ಫಲವಾಗಿ ಮೋಕ್ಷವನ್ನು ಕೊಡ್ತಾನೆ. ಈ ರೂಪಕ್ಕೂ ಒಳಹೊರಗಿನ ರೂಪಗಳಲ್ಲಿ, ಭಗವಂತನ ರೂಪಗಳಲ್ಲಿ ಸ್ವಲ್ಪವೂ ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಕೇವಲ ಒಳಹೊರಗೆ ಎಂಬ ಸ್ಥೇರಭಾದ ಮಾತ್ರ ಇರುತ್ತೆ. ಅದನ್ನು ಹಾಗೆ ಒಳಗೆ ಈ ರೂಪ ಹೊರಗೆ ಈ ರೂಪ, ಇದು ಬೇರೆ ಅದು ಬೇರೆ ಅಂತಂದು ಅನರ್ಥಕರ, ಆ ಥರ ಮಾಡಬಾರ್ದು. ಆಮೇಲೆ ಹೇಳ್ತಾನೆ, ಪ್ರಕೃತೇರ್ ಗುಣಸಾಮ್ಯೇತು ಪ್ರಕೃತೇರ್ನಾತ್ಮನೋ ಗುಣಾ ಸತ್ವಂ ರಜಸ್ತಮ ಇತಿ ಸ್ಥಿತ್ಯುತ್ತಂತ ಹೇತವಃ ಸತ್ವಂ ಜ್ಞಾನಂ ರಜಕರ್ಮ ತಮೋ ಜ್ಞಾನಮಿಹೋಚ್ಯತೆ. ಪ್ರಕೃತಿಯ ಗುಣರೂಪವಾದ ಗುಣಸಾಮ್ಯ ರೂಪದ ಪ್ರಳಯ ಕಾಲದಲ್ಲಿ ಸತ್ವರಜಸ್ತಮೋ ಗುಣಗಳು ಜೀವನದಲ್ಲಿ ಇರೋದಿಲ್ಲ. ಅವು ಆಗ ಅವ್ಯಕ್ತವಾಗಿರ್ತವೆ. ಅಂದರೆ ಅವು ಕಾರ್ಯ ಮಾಡ್ತಾ ಇರಲ್ಲ, ಅವು ಅವ್ಯಕ್ತವಾಗಿರ್ತವೆ. ಅದರಿಂದ ಇದ್ರೂ ಇಲ್ದಂಗೆ. ಈಗ ಏನು ಕೆಲಸ ಮಾಡ್ತಾ ಇರಲ್ಲ ಪಾಪ, ಅವನು ಇದ್ರೂ ಸತ್ತಾಗೆ ಅಂತಂತಲ್ವ ನಾವು, ಇದ್ರೂ ಇದ್ದಂಗೆ ಉಪಯೋಗ ಇಲ್ಲ ಅಂತ ಹೇಳ್ತೀವಿ. ಹಾಗೆ ಅವು ಇದ್ರೂ ಉಪಯೋಗ ಇಲ್ಲ, ಏನು ಮಾಡ್ತಾ ಇರಲ್ಲ ಅವು. ಅವನ್ನು ವೈಷಮ್ಯಾವಸ್ಥೆಯನ್ನು ಅವನ ಒಂದೊಂದು ಸ್ವಲ್ಪ ವ್ಯತ್ಯಾಸ ಮಾಡಿ ಸೃಷ್ಟಿಯಿಂದ ಕಾರ್ಯ ಮಾಡುವಾಗ ಜೀವನಿಗೆ ಜ್ಞಾನವನ್ನು, ರಜಸ್ಕರ್ಮವನ್ನು, ತಮಸ್ಸು ಅಜ್ಞಾನವನ್ನು ಕೊಡುತ್ತೆ. ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡಾಗ ಕೊಡುತ್ತೆ. ಆಮೇಲೆ ಪುರುಷ ಅವ್ಯಕ್ತಂ ಅಹಂಕಾರೋ ನಭೋ ಅನಿಲ ಜ್ಯೋತಿರಾಪಹ ಕ್ಷಿತಿರಿತಿ ತತ್ವಾನ್ಯುಕ್ತಾನಿ ಮೇನವಃ. ಅವನ ಅಧೀನದಲ್ಲಿ 9 ತತ್ವಗಳಿದ್ದಾವೆ. ಪುರುಷ, ಪ್ರಕೃತಿ, ಮಹತ್ತು, ಅಹಂಕಾರ ಮತ್ತು ಪಂಚಭೂತಗಳು 9 ಆಯ್ತಲ್ಲ. 9 ತತ್ವಗಳಿದ್ದಾವೆ. ಅವುಗಳ ಅಭಿಮಾನಿಗಳು ಅವನ ಅಧೀನದಲ್ಲಿದ್ದಾರೆ. ಶ್ರೋತೃ, ತ್ವಕ್, ಚಕ್ಷು, ಪ್ರಾಣ, ಜಿಹ್ವೆ ಪಂಚಜ್ಞಾನೇಂದ್ರಿಯಗಳು. ವಾಕ್, ಪಾಣಿ, ಉಪಸ್ಥ, ವಾಯು, ಪಾದಗಳೆಂಬ ಪಂಚಕರ್ಮೇಂದ್ರಿಯಗಳು 10. ಮನಸ್ಸು, ಇವೆಲ್ಲ ಸೇರಿ 11 ತತ್ವಗಳು ಆಯ್ತಲ್ವಾ? 11 ತತ್ವಗಳಾಯ್ತು. ಆಮೇಲೆ ಇಲ್ಲಿ ಮುಂದೆ ಹೇಳಿದ್ದು 9 ತತ್ವ, ಅದು ಕರೆಕ್ಟಾಗಿದೆ. ಇದು 11 ತತ್ವ, ಇದು ಕರೆಕ್ಟಾಗಿದೆ. ಶಬ್ದ ಸ್ಪರ್ಶೋ ರಸೋಗಂಧೋ ರೂಪಂ ಚ ಇತ್ಯರ್ಥ ಜಾತಯ ಗಚ್ಚುಕ್ತಿಸರ್ಗ ಶಿಲ್ಪಾನಿ ಕರ್ಮಯಾತನ ಸಿದ್ಧಯ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ಪಂಚಜ್ಞಾನೇಂದ್ರಿಯ ವಿಷಯಗಳು, ಅಥವಾ ಗಮನ, ವಚನ, ಮಲರೇತೋ ವಿಸರ್ಜನ, ಕೈ ಕೆಲಸಗಳು 5 ಪಂಚಕರ್ಮೇಂದ್ರಿಯಗಳ ವಿಷಯಗಳು. ಹೀಗೆ 5 ತತ್ವಗಳಾಗ್ತವೆ. ಸತ್ವರಜಸ್ತಮ ಗುಣಗಳು 3 ತತ್ವಗಳು. ಯಾಕೆಂದರೆ ಪ್ರಪಂಚದ ಸೃಷ್ಟಿಗೆ ಕರ್ತೃಳು.
ಪ್ರಕೃತಿ ಕಾರಣದ ತ್ರಿಗುಣ ಮಹದಾದಿ ಕಾರ್ಯಕಾರಣ ರೂಪದ ತತ್ವಗಳಲ್ಲಿಯೂ ಬ್ರಹ್ಮಾಂಡದಲ್ಲಿಯೂ ಅಂತರ್ಯಾಮಿಯಾಗಿ ಪ್ರವೇಶಿಸುವವಳು ಅವಳು ಮಹಾಲಕ್ಷ್ಮಿ. ತ್ರಿಗುಣಾಭಿಮಾನಿ ಶ್ರೀ ಭೂದುರ್ಗಾ ರೂಪದಿಂದ ಪ್ರವೇಶಿಸ್ತಾಳೆ. ತ್ರಿಗುಣಗುಣಗಳ ಮೂಲಕ ಜಗತ್ತನ್ನು ಅವಳು ಧರಿಸ್ತಾಳೆ ಮಹಾಲಕ್ಷ್ಮೀ ದೇವಿ ಭಗವಂತನ ಅನುಗ್ರಹದಿಂದ. ಹೀಗೆ ಸರಸ್ವತಿಯೂ ತ್ರಿಗುಣಾಭಿಮಾನಿ. ಗಾಯತ್ರಿ, ಸಾವಿತ್ರಿ, ಸರಸ್ವತಿ ರೂಪಗಳಿಂದ ತ್ರಿಗುಣಗಳ ಮೂಲಕ ಜಗತ್ತನ್ನು ಸರಸ್ವತಿ ಧರಿಸಿದ್ದಾಳೆ. ಶ್ರೀಹರಿಯ ಕಟಾಕ್ಷ ಲಕ್ಷ್ಮಿಯ ಮೇಲಿರುತ್ತೆ, ಬ್ರಹ್ಮನ ಕಟಾಕ್ಷ ಸರಸ್ವತಿಯ ಮೇಲಿರುತ್ತೆ. ಅವರಲ್ಲಿ ಆ ಶಕ್ತಿ ಹೇಗೆ ಬರುತ್ತೆ ಅಂದರೆ, ಬ್ರಹ್ಮದೇವರು ಸರಸ್ವತಿಯಲ್ಲಿ ಕಟಾಕ್ಷದಿಂದ ಬರುತ್ತೆ, ಶ್ರೀಹರಿಯ ಕಟಾಕ್ಷದಿಂದ ಲಕ್ಷ್ಮೀದೇವಿ ಬರುತ್ತೆ. ಆದರೆ ಬ್ರಹ್ಮನಿಗೆ ಬರಬೇಕು ಅಂದರೆ ಶ್ರೀಹರಿಯ ಕಟಾಕ್ಷ ಬೇಕೇ ಬೇಕು. ಹಾಗೆ ತಿಳ್ಕೊಳ್ಬೇಕು ನಾವು. ಮಹಾಲಕ್ಷ್ಮಿ ಸರಸ್ವತಿಯ ಶಕ್ತಿಯಿಂದ ಪ್ರಪಂಚವನ್ನೇ ಧಾರಣೆ ಮಾಡುವ ಮಹದಾದಿ ತತ್ವಗಳು, ಅವುಗಳ ಅಭಿಮಾನಿಗಳಿಗೆ ಶ್ರೀಹರಿ ಮತ್ತು ಬ್ರಹ್ಮನ ಕಟಾಕ್ಷದಿಂದ ಶಕ್ತಿ ತುಂಬಿದಾಗ ಎಲ್ಲರೂ ಸೇರಿ ಬ್ರಹ್ಮಾಂಡವನ್ನು ಸೃಜಿಸುತ್ತಾರೆ. ಹೀಗಾಗಿ ಸತ್ವ ರಜ ತಮೋ ಗುಣಗಳು 3 ತತ್ವಗಳು ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಸಪ್ತೈವ ಧಾತವ ಇತಿ ಯತ್ರಾರ್ಥ ಪಂಚಕಾದಯ ಜ್ಞಾನಮಾತ್ಮೋಭಯಾಧರಸ್ತೋತೋ ದೇಹೇಂದ್ರಿಯ ಸಮ 7 ಮೂಲಭೂತಗಳು ಅಂತ ಹೇಳ್ತಾರಲ್ಲ, ಅವ್ರು ಹೇಗೆ ಅಂತಂದರೆ ಆಕಾಶ ಮುಂತಾದವುಗಳು 5 ತತ್ವಗಳ ಅಭಿಮಾನಿಗಳು ಮತ್ತು ಜ್ಞಾನನಾಮಕನಾದ ಬ್ರಹ್ಮ ಇವೆರಡರ ಆಧಾರನಾದ ವಿಷ್ಣು ಎಂಬ 2 ತತ್ವಗಳು ಸೇರಿ 7 ತತ್ವಗಳಾಗತ್ತೆ. ಆಮೇಲೆ ದೇಹ, ಇಂದ್ರಿಯ, ಪ್ರಾಣ, ಜ್ಞಾನ, ಆತ್ಮ ಈ ಪಂಚಭೂತಗಳು. ಈ 10ರಲ್ಲಿ ಜ್ಞಾನವನ್ನು ಬಿಟ್ಟರೆ 9 ತತ್ವಗಳಾಗ್ತವೆ. ಇದೆಲ್ಲ ತತ್ವದ ಪ್ರಭೇದಗಳು ಅಂತ ಹೇಳಿ ಯಾವ ತಪ್ಪಿಲ್ಲ, ಎಲ್ಲ ಅಂತರಂತರಾಗಿ ಬರ್ತಾ ಇದ್ದಾವೆ. ಆಯಾ ಜ್ಞಾನಿಗಳು ನನ್ನ ಪ್ರೇರಣೆಯಿಂದಲೇ ಹೇಳ್ತಾ ಇದ್ದಾರೆ ಅಂತ ಭಗವಂತ ಹೇಳೋದು. ಒಬ್ಬರಿಗೆ ಯಾರೂ ವಿರೋಧ ಇಲ್ಲ. ಭಗವಂತ ಏನು ಮಾಡ್ತಾನೆ, ತತ್ವಗಳ ಪಕ್ಷದಲ್ಲಿ 6 ತತ್ವಗಳಿಂದ ಪಕ್ಷ ಪಂಚಭೂತಗಳೊಡನೆ 6ನೇಯವನು ಪರಮಾತ್ಮ ಆಗ್ತಾನೆ, ಪರಮಪುರುಷ ನಾರಾಯಣ. ಅವನೇನು ಮಾಡ್ತಾನೆ, ಪಂಚಭೂತಗಳಿಂದ ಜಗತ್ತನ್ನು ಸೃಜಿಸಿ ನಿಯಾಮಕನಾಗಿ ಅದರ ಒಳಗೆ ಪ್ರವೇಶಿಸ್ತಾನೆ. ಅದಕ್ಕೆ ಅವನಿಗೆ ಪ್ರವಿತತನು ಅಂತ ಹೇಳ್ತಾನೆ. ಅದರಂತೆಯೇ ಅನೇಕ ತತ್ವಗಳನ್ನು ಹೇಳ್ತಾರೆ. ಕೊನೆಗೆ ಇತಿ ನಾನಾ ಪ್ರಸಂಖ್ಯಾನಂ ತತ್ವಾನಾಂ ಋಷಿವಿಕೃತಂ ಸರ್ವಂ ನ್ಯಾಯಂ ಯುಕ್ತಿಮಚ್ಚಾತ್ ವಿದೂಷಾಂ ಕಿಮಶೋಭನಂ. ಹೀಗೆ ನಾನಾ ಬಗೆಯಿಂದ ತತ್ವ ವಿಭಾಗಗಳನ್ನು ಮುನಿಗಳು ಮಾಡ್ತಾರೆ. ಅವೆಲ್ಲವೂ ಪ್ರಮಾಣ ಸಮ್ಮತವಾಗಿಯೇ ಇದೆ. ಯಾವ ಜ್ಞಾನಿಗೂ ಅವನಿಗೂ ಇವರಿಗೂ ವಿರೋಧವನ್ನು ಕಲ್ಪಿಸಬಾರದು. ಎಲ್ಲ ನನ್ನ ಪ್ರೇರಣೆಯಿಂದ ಪ್ರಮಾಣಬದ್ಧವಾಗಿಯೇ ಹೇಳಿದ್ದಾರೆ ಅನ್ನೋದು ತಿಳ್ಕೊಳ್ಬೇಕು ಅಂತ ಹೇಳ್ತಾನೆ. ಬುದ್ಧವ ಕೇಳ್ತಾನೆ, ಪ್ರಕೃತಿ ಪುರುಷಕ್ಷೋಭೌ ಯದ್ಯಪ್ಯಾತ್ಯ ವಿಲಕ್ಷಣವು ಅನ್ಯೋನ್ಯಪಾಶ್ರಯತ್ ಕೃಷ್ಣ ದೃಶ್ಯತೇನ ವಿಧಾತೆಯೋ. ಕೃಷ್ಣ ಪ್ರಕೃತಿ ಪರಮಾತ್ಮ ಇಬ್ಬರೂ ಸ್ವಭಾವದಿಂದ ಪರಸ್ಪರ ವಿಲಕ್ಷಣರಾಗಿದ್ದಾರೆ. ಪ್ರಕೃತಿ ಪರಮಾತ್ಮನ ಅಧೀನ. ಹೀಗಿದ್ದರೂ ಈ ವೈಲಕ್ಷಣ್ಯ ಸ್ಪಷ್ಟವಾಗಿ ಕಾಣೋದಿಲ್ಲವಲ್ಲ ನಮಗೆ. ಪ್ರಕೃತಿಯಲ್ಲಿ ಪರಮಾತ್ಮನಲ್ಲಿ ಪ್ರಕೃತಿ ಹೀಗೆ ಒಬ್ಬರಿಗೊಬ್ಬರು ಆಧಾರವಾಗಿರುವಂತೆ ಕಾಣ್ತದಲ್ಲ, ಪ್ರಕೃತಿನೇ ಪರಮಾತ್ಮನಿಗೆ ಆಧಾರವಂತೆ ಕಾಣ್ತದಲ್ಲ, ಏಕೆ ಅಂತ ಕೇಳ್ತಾನೆ. ನನ್ನ ಹೃದಯದಲ್ಲಿರುವ ಈ ಮಾತ್ರವಾದ ಸಂಶಯವನ್ನು ಪರಿಹರಿಸಿ ಕೃಷ್ಣ ಪರಮಾತ್ಮ. ಅವನಲ್ಲಿ ಇಲ್ಲ ಸಂಶಯ, ನಮ್ಮ ಸಂಶಯ ಹೋಗಬೇಕು ಅಂತ ಉದ್ಧವ ಕೇಳ್ತಾನೆ. ಆವಾಗ ಭಗವಂತ ಹೇಳ್ತಾನೆ, ಪ್ರಕೃತಿ ಪುರುಷಶ್ಚೇತಿ ವಿಕಲ್ಪ ಪುರುಷ ಷರ್ಷಭ ಏಷ ವೈಕಾರಿಕ ಸರ್ಗೋ ಗುಣವ್ಯತಿಕರಾತ್ಮಕ. ನೀನು ಹೇಳಿದ ಹಾಗೇನೆ ಪ್ರಕೃತಿ ಪುರುಷರು ಇಬ್ಬರು ವಿಲಕ್ಷಣರು. ವೈಲಕ್ಷಣ್ಯ ಕಾಣದಿರುವುದಕ್ಕೆ ಏನಪ್ಪ ಅಂದರೆ ಭ್ರಮೆ, ಅಜ್ಞಾನ ಹೇಳ್ತಾರೆ. ಆಮೇಲೆ ಮಮಾಂಗಮಾಯ ಗುಣಮಯ್ಯನೇ ಕದಾ ವಿಕಲ್ಪ ಬುದ್ಧಿಂ ಚ ಗುಣೈರ್ಧತ್ತೆ ವೈಕಾರಿಕ ಸ್ತ್ರಿಬೋಧ ಅಧ್ಯಾತ್ಮಮೇಕಾಂ ಅತಾದಿದೈವಂ ಅಧಿಭೂತ ಮನ್ಯತೆ. ಭ್ರಮೆಗೆ ಜ್ಞಾನಾದಿ ಗುಣಮಯವಾದ ಮಾಯೆ ಕಾರಣ. ಮಾಯೆ ಎಂದರೆ ಯಾವುದೋ ದೇವತೆ ಅಲ್ಲ, ಪರಮಾತ್ಮನ ಇಚ್ಛೆಗೆ ಮಾಯೆ ಅಂತಾರೆ. ಪರಮಾತ್ಮನ ಇಚ್ಛೆ ಇದೆಯಲ್ಲ, ಅದಕ್ಕೆ ಮಾಯೆ ಅಂತ ಕರೀತಾರೆ. ಜ್ಞಾನಾದಿ ಗುಣಮಯಗಳಾದ ನನ್ನವಳ ಚಿತ್ಪ್ರಕೃತಿ, ಸತ್ವಾದಿ ಗುಣಮಯ ನನ್ನ ಅಧೀನವಾದ ಜಡಪ್ರಕೃತಿಯೂ ಕಾರಣ. ಗುಣಗಳಿಂದ ನಾನಾ ಬಗೆಯ ಭ್ರಮೆಗಳನ್ನು ಈ ಮಾಯೆ ಉಂಟು ಮಾಡುತ್ತದೆ. ಅಹಂಕಾರ 3 ಬಗೆಯ, ಅಧ್ಯಾತ್ಮ 1, ಆದಿದೈವ 1, ಆದಿಭೂತ 1 ಅಂತ ಅಹಂಕಾರಗಳಿರ್ತವೆ. ಕಣ್ಣಿನ ಗುಳಿಯಲ್ಲಿರುವ ಚಕ್ಷುರಿಂದ್ರಿಯ ಇದೆಯಲ್ಲ, ಗುಳಿಯಲ್ಲಿ ಅದು ಅಧ್ಯಾತ್ಮ. ಹೊರಗೆ ರೂಪಾದಿಗಳು ಅಧಿಭೂತ, ಸೂರ್ಯಪ್ರಕಾಶಾದಿತ್ತು ಅಧಿದೈವ. ಈ 3 ಸೇರಿ ಭ್ರಮೆ ಉಂಟಾಗತ್ತೆ. ಇದು ಸ್ವತಃ ಅಲ್ಲ, ಮನಸ್ಸಿನ ಸಹಕಾರ ಬೇಕಾಗತ್ತೆ. ಇದರ ನೋಡಿದರೂ ಅಜ್ಞಾನ ಬರಲ್ಲಲ್ವಾ. ಈ ಇಂದ್ರಿಯ ವಿಷಯಾದಿಗಳು ಮುಕ್ತಿಯಲ್ಲಿ ಇರಲ್ಲ.
ಮುಕ್ತಿಯಲ್ಲಿ ಜಡ ಮನಸ್ಸಿರಲ್ಲ, ಸ್ವರೂಪತಃ ಮನಸ್ಸಿರುತ್ತೆ. ಹಾಗಿರುವಾಗ ಸ್ವರೂಪೇಂದ್ರಿಯ ಅನುಭವದಿಂದಲೇ ತನ್ನ ಸ್ವರೂಪ ಜ್ಞಾನ ಮತ್ತು ಪರಮಾತ್ಮನ ಜ್ಞಾನ ಉಂಟಾಗತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಈ ಅಹಂಕಾರವು ವೈಕಾರಿಕ, ತಾಮಸ, ತೈಜಸ ಎಂಬ 3 ಬಗೆಯ ಅಹಂಕಾರ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಆಮೇಲೆ ಜನನ ಮರಣಗಳ ಬಗ್ಗೆ ಉದ್ಧವ ಪ್ರಶ್ನೆ ಮಾಡ್ತಾನೆ. ಉದ್ಧವ ಉವಾಚ ತ್ವತ್ಥ ಪರಾವೃತ್ತಧಿಯ ಸ್ವಕೃತೈ ಕರ್ಮಭಿಪ್ರಭೋ ಉಚ್ಛಾವಚಾನ್ ಯಥಾ ದೇಹಾನ್ ಗೃಹ್ಣಂತಿ ವಿಸೃಜಂತಿ ಚ. ಪ್ರಭುವೇ, ನಿನಗೆ ವಿರುದ್ಧವಾಗಿ ನಿನಗೆ ವಿಮುಖರಾಗುವ ಜೀವರು ತಾವು ಮಾಡುವ ಕರ್ಮಾನುಸಾರದಿಂದ ಒಳ್ಳೆಯ ಮತ್ತು ಕೆಟ್ಟ ಶರೀರಗಳನ್ನು ಪಡೆಯುತ್ತಾರೆ, ತ್ಯಜಿಸ್ತಾರೆ, ಮತ್ತೆ ತ್ಯಜಿಸ್ತಾರೆ. ನಿನ್ನ ಶರೀರ ಸ್ವೀಕಾರ ತ್ಯಾಗದಿಂದ ಶರೀರಕ್ಕೆ ಜನನ ಮರಣ ಬರಲಿ. ಶರೀರದಿಂದ ಅತ್ಯಂತ ಭಿನ್ನವಾದ ಜೀವನಿಗೆ ಜನನ ಮರಣಗಳು ಹೇಗೆ? ಜೀವನಿಗೆ ಜನನ ಮರಣಗಳು ಹೇಗೆ? ಮಂದಬುದ್ಧಿಯವರಿಗೆ ಇದು ತಿಳಿಯೋದಿಲ್ಲ, ನಮ್ಮಂಥವರಿಗೆ ತಿಳಿಯೋದಿಲ್ಲ. ಲೋಕದಲ್ಲಿ ಪ್ರಾಯ ಬುದ್ಧಿವಂತರು ಕೂಡ ನಿನ್ನೆ ಮಾಯೆಗೆ ವಶರಾಗಿ ಮೋಸ ಹೋಗುವುದರಿಂದ ಅವರು ತಿಳಿಯಲಾಗೋದಿಲ್ಲ. ಇದು ಹೇಗೆ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ಮನಃಕರ್ಮಮಯಂ ನೃಣಾಂ ಇಂದ್ರಿಯೈ ಪಂಚಭಿರ್ಯುತಂ ಲೋಕಾಲ್ಲೋಕಂ ಪ್ರಯತ್ಯಾನ್ಯಮಾತ್ಮ ತದನು ವರ್ತತೆ. ಮನುಷ್ಯರ ಪೂರ್ವ ಕರ್ಮಾಧಿಕಾರದಿಂದ ಮನಸ್ಸು ಪಂಚೇಂದ್ರಿಯಗಳಿಂದ ಯುಕ್ತವಾಗಿ ಮರಣಕಾಲದಲ್ಲಿ ಪೂರ್ವ ಶರೀರವನ್ನು ಬಿಟ್ಟು ಉತ್ತರ ಶರೀರವನ್ನು ಚಿಂತಿಸ್ತಾ ಇರುತ್ತದೆ. ಮನುಷ್ಯನಿಗೆ ಮರಣ ಹತ್ತಿರ ಬಂದಾಗ ಅವನು ಈ ಸಂಸಾರ ಬಿಟ್ಟು ಮುಂದಿನ ಜನುಮ ಬರುವುದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಅದು ನಮ್ಗೆ ಯಾರಿಗೂ ಹತ್ತಿರ ಇದ್ದವ್ರಿಗೆ ಗೊತ್ತಾಗಲ್ಲ. ಅವನು ಪಂಚಕರ್ಮೇಯುಕ್ತವಾದ ಮರಣಕಾಲದಲ್ಲಿ ಪೂರ್ವ ಶರೀರವನ್ನು ಬಿಟ್ಟು ತನ್ನ ಉತ್ತರ ಶರೀರವನ್ನು ಯಾವುದು ಶರೀರ ಅಂತ ಚಿಂತಿಸ್ತಾ ಇರ್ತಾನೆ. ತನ್ನ ಮನಸ್ಸಿನಿಗೆ ಅನುಸರಿಸಿ ಅನಾದಿ ಕಾಲದಿಂದ ಬದ್ಧನಾದವನು ತನ್ನ ಮನಸ್ಸನ್ನು ಅನುಸರಿಸಿ ಆ ಉತ್ತರ ಶರೀರವನ್ನು ಪಡೆಯುತ್ತಾನೆ. ಆ ಉತ್ತರ ಯಾವಾಗ ನಾನು ಯಾವುದು ಜೀವ, ಯಾವುದು ಮುಂದಿನ ಶರೀರದಿಂದ ಯೋಚನೆ ಮಾಡಿ ಆ ಸಂಸ್ಕಾರದಿಂದ ಅವನಿಗೆ ಬರಲು ಅದೇ ಶರೀರವನ್ನು ಅವನು ಪಡೆಯುತ್ತಾನೆ. ನಾವು ನೋಡಿದ್ದು ಕೇಳಿದ್ದು ಪದಾರ್ಥಗಳಿಂದ ಅವುಗಳ ಸಂಸ್ಕಾರದಿಂದ ಅವನು ನೆನೆಯುವ ಸ್ವಭಾವ ಮನಸ್ಸು. ಅವನು ಪಡೆಯುವ ಯಾವುದೇ ಶರೀರ ಹಿಂದೆ ಎಂದೋ ಒಮ್ಮೆ ಅನುಭವಿಸಿರ್ತಾನೆ, ಹೊಸದೇನಲ್ಲ, ಹಿಂದೆ ಎಂದೋ ಒಮ್ಮೆ ಅನುಭವಿಸಿರ್ತಾನೆ. ಆದರೆ ಸಂಸ್ಕಾರ ಇಲ್ಲದಿರುವುದರಿಂದ ಕರ್ಮಾನುಸಾರ ಮರಣಕಾಲದಲ್ಲಿ ನೆನೆಯುತ್ತದೆ. ಅವನ್ನೆಲ್ಲ ಮರಣಕಾಲದಲ್ಲಿ ನೆನೆಯುತ್ತೆ. ಈ ಉತ್ತರದಿಂದ ಏನಾಗುತ್ತೆ, ಉತ್ತರ ಶರೀರ ಸ್ಮರಣದಿಂದ ಪೂರ್ವ ಶರೀರದ ಸ್ಮರಣೆ ಪೂರ್ತಿಯಾಗಿ ತಪ್ಪು ಹೋಗುತ್ತೆ. ಇದೇ ಜೀವನಿಗೆ ಪೂರ್ವ ಶರೀರ ತ್ಯಾಗ ರೂಪವಾದ ಮರಣ. ಪೂರ್ವ ಶರೀರ ಈ ದೇಹ ತ್ಯಾಗ ಮಾಡಿದ್ದು ಮರಣ ಜೀವನಿಗೆ, ಅದು ಮರಣ ಅನಿಸುತ್ತೆ. ಉತ್ತರ ಶರೀರ ತಗೊಳ್ತಾನಲ್ಲ ಅದು ಜನನ ಆಗತ್ತೆ. ಪೂರ್ವ ಹೀಗೆ ಶರೀರ ತ್ಯಾಗ ಆದರೆ ಪೂರ್ವ ದೇಹದ ಅತ್ಯಂತ ವಿಸ್ಮರಣೆ ಬರುತ್ತೆ ಅವನಿಗೆ, ಜೀವನಿಗೆ. ಆತ್ಮನಲ್ಲಿ ಹೋಯ್ತು ಒಂದು ಬಗೆಯ ಸೂಕ್ಷ್ಮ ವಿಕಾರ ನಾಶ ಆಗುತ್ತೆ, ಅದಾತ್ಮನಿಗೆ ಮರಣ. ಈ ದೇಹದ ಮೇಲಿರುವ ಜ್ಞಾನ ಅವನಿಗೆ ಮರಣಕಾಲದಲ್ಲಿ ನಾಶ ಆಗ್ತಾ ಹೋಗುತ್ತೆ. ಮುಂದೆ ಬರುವ ಜೀವದ ಬಗ್ಗೆ, ದೇಹದ ಬಗ್ಗೆ ಅವನಿಗೆ ಜ್ಞಾನ ಬರ್ತಾ ಹೋಗುತ್ತೆ. ಹಾಗಾಗಿ ಈ ಪೂರ್ವ ಶರೀರದವನ್ನು ಏನು ಮಾಡ್ತಾನೆ, ಮರಿತಾನಲ್ಲ, ಅದೇ ಸೂಕ್ಷ್ಮ ವಿಕಾರ ಏನು ನಾಶ ಆಗತ್ತೆ, ಅದೇ ಮರಣ ಅನಿಸ್ಕೊಳುತ್ತೆ ಅಂತ ಪರಮಾತ್ಮ ಹೇಳ್ತಾನೆ. ಅಂದರೆ ಸ್ವಪ್ನಂ ಮನೋರಥಂ ಚಾರ್ತಂ ಪ್ರಾಕ್ತನಂ ನ ಸ್ಮರತ್ಯಸೌ ತತ್ರ ಪೂರ್ವ ಇಮಾವಾತ್ಮಾನ ಪೂರ್ವಂ ಚಾನುಪಶ್ಯ. ಕನಸಿನಿಂದ, ಅದಕ್ಕೆ ಸ್ವಪ್ನ ಅಂತಾರೆ. ಹಗಲು ಕನಸು ಅಂದರೆ ಮನೋರಥ. ಇದನ್ನು ನಾನು ಯೋಚನೆ ಮಾಡಿ ಹಿಂಗಿದ್ರೆ ಏನಾಯಿತು, ನಾನು ಪ್ರೈಮ್ ಮಿನಿಸ್ಟರ್ ಆದರೆ ಏನಾಯಿತು, ನಾನು ರಾಜ ಆದರೆ ಏನಾಯಿತು, ನನಗೆ ಎಷ್ಟು ಬಂದರೆ ಏನಾಯಿತು, ಇದು ಮನೋರಥ. ಬಯಸಿಕೊಂಡು ಕಲ್ಪನೆ ಮಾಡ್ಕೊಳ್ಳೋದು ಹಗಲು ಕನಸು. ನಾವೇನು ಬಯಸೋದೇ ಇಲ್ಲ, ಅದು ನಮಗಾಗ ಸ್ವಪ್ನ. ರಾತ್ರಿ ನಮಗೆ ಗೊತ್ತಿರೋದಿಲ್ಲ, ಸ್ವಪ್ನ ಅದು. ಅವನು ಮತ್ತೆ ಕನಸಲ್ಲಿ ಏನು ಕಾಣ್ತಲ್ಲ, ಮತ್ತೆ ಅದನ್ನು ಅಭಿಮಾನದಿಂದ ಅಯ್ಯೋ ನಾನು ಹಿಂಗಾಗ್ಬಿಟ್ಟಿದ್ದೆ ಮಾಡಿದ್ದೆ ಅಂತ ಅವನ್ನೇನು ಸ್ಮರಿಸಲ್ಲ. ಅದು ಒಂದು ಕನಸು, ಒಂದು ಹಗಲು ಕನಸು ಅಂತ ತಿಳ್ಕೊಂಡಿರ್ತಾನೆ. ಹಾಗೆಯೇ ನೂತನ ಶರೀರವನ್ನು ಪಡಿತಾನಲ್ಲ, ಹಿಂದಿನ ಶರೀರದ ಅಭಿಮಾನ ಅವನಿಗಿರಲ್ಲ, ಅದು ಹೋಗ್ಬಿಟ್ರೆ. ಅದರಂತೆ ಹಿಂದಿನ ಶರೀರದಲ್ಲಿ ಹೇಗೆ ಅಭಿಮಾನದಿಂದ ಯುಕ್ತನಾಗಿದ್ದಾನೋ ಹಾಗೆಯೇ ಮುಂದಿನ ಶರೀರದಲ್ಲೂ ಅಭಿಮಾನದಿಂದ ಯುಕ್ತನಾಗ್ತಾನೆ. ಹಾಗೆಯೇ ಆತ್ಮ 3 ಕಾಲಗಳಲ್ಲಿರ್ತಾನೆ. ದೇಹ ಅನಿತ್ಯ ಅಂತ ತಿಳ್ಕೊಳ್ಬೇಕು ನಾವು.
ಆದ್ಯಸ್ವಕರ್ಮ ಬೀಜೇನ ಜಾಯತೆ ಸೋ ಅವ್ಯಯ ಪುಮಾನ್ ಮ್ರಿಯತೆ ಚಾಮರೋ ಭ್ರಾಂತ್ಯ ಯಥಾಗ್ನಿರ್ ದಾರು ಸಂಹಿತ. ಜೀವನು ಅನಾದಿಯಾಗಿದ್ದಾನೆ, ಅಮರ ಮರಣರಹಿತ ಜೀವನಿಗೆ ಮರಣ ಇಲ್ಲ, ಅವ್ಯಯ ವೃದ್ಧಿಹಾಸಗಳಿಲ್ಲ, ಬೆಳೆಯುವುದು ಮತ್ತು ಕುಸಿಯುವುದು ಇಲ್ಲ. ಆದರೂ ಅವನಿಗೆ ಜನದ ಮರಣಗಳಿಗೆ ಬೀಜ ಕಾರಣ, ಕರ್ಮವು ಬೀಜ ಕಾರಣ. ಪೂರ್ವ ಕರ್ಮದಿಂದ ಅವನಿಗೆ ಅನೇಕ ಶರೀರಗಳು ಬರ್ತಾವೆ, ಸಂಯೋಗ ವಿಯೋಗಗಳಾಗ್ತಾವೆ, ಅವನ ಉತ್ಪತ್ತಿ ನಾಶಗಳಾಗ್ತವೆ ಅಂತ ಭ್ರಾಂತಿ ಅವನಿಗೆ ಬರುತ್ತೆ. ಈ ಭ್ರಾಂತಿಯಿಂದ ಜನನ ಮರಣಗಳು ಉಂಟಾಗ್ತವೆ. ನಾವು ಸತ್ತಿದ್ದೇವೆ ಅಂದರೆ ನಾವು ಸತ್ತಿಲ್ಲ, ಶರೀರ ತ್ಯಾಗ ಮಾಡಿದರೆ ಒಂದು ಬರುತ್ತೆ ನೋಡಿ, ಶರೀರ ತ್ಯಾಗ ಮಾಡಿದೆವು ಅಂತ. ಅದು ಉತ್ಪತ್ತಿ ನಾಶಗಳು ಶರೀರಗಳಿಗೆ ಆಗ್ತಾನೆ ಇರ್ತವೆ. 9 ಅವಸ್ಥೆಗಳು ಕಾಣ್ತವೆ: ಗರ್ಭಾಧಾನ, ಗರ್ಭವೃದ್ಧಿ, ಶಿಶುಪ್ರಸವ, ಬಾಲ್ಯ, ಕೌಮಾರ, ಯೌವನ, ಮಧ್ಯವಯಸ್ಸು, ಮುಪ್ಪು, ಮರಣಗಳು. ಈ 9 ಅವಸ್ಥೆಗಳು ಯಾವುದೇ ದೇಹಕ್ಕೆ ಬರ್ತವೆ. ಇವೆಲ್ಲವೂ ಜೀವ ಭಿನ್ನನಾದ ಹರಿಗೆ ಅಧೀನ. ಇವೆಲ್ಲ ಅವಸ್ಥೆಗಳು ನಾವು ಏನು ಮುಪ್ಪು ಬರುತ್ತೆ ನಮಗೆ ಗೊತ್ತಾಗಬಾರ್ದು ಅಂತ ನಾವು ಹೇರ್ ಡೈ ಮಾಡ್ಕೊಳ್ಳೋದೇನು, ನಾವು ಆ ಕ್ರೀಮ್ ಹಚ್ಕೊಳ್ಳೋದೇನು, ಏನು ಹಾಕ್ಕೊಂಡ್ರು ನಮ್ಮ ವಯಸ್ಸು ಜಾಸ್ತಿ ಆಗ್ತದೆ, ವಯಸ್ಸೇನು ಕಡಿಮೆ ಆಗಲ್ಲ. ಅದು ಹಾಕ್ಕೊಂಡವ್ರಿಗೂ ಗೊತ್ತಿರ್ತದೆ. ಆ ಅವಸ್ಥೆ ಏನು ಮಾಡಲಿಕ್ಕಾಗಲ್ಲ, ಅವೆಲ್ಲ ಹರಿಗೆ ಅಧೀನ. ಅಭಿಮಾನದಿಂದ ತಾನು ಒಳ್ಳೆಯ ಕೆಟ್ಟ ಶರೀರಗಳನ್ನು ಸ್ವೀಕರಿಸ್ತಾನೆ, ಅಭಿಮಾನ ತ್ಯಾಗದಿಂದ ಬಿಡ್ತಾನೆ. ಇದೇ ಜನನ, ಇದೇ ಮರಣ. ಅಭಿಮಾನ ತ್ಯಾಗದಿಂದ ಬಿಡುವ ಶರೀರ ಮರಣ, ಅಭಿಮಾನದಿಂದ ತೆಗೆದುಕೊಳ್ಳುವ ಶರೀರಗಳು ಅವನ ಕರ್ಮಾನುಸಾರವಾಗಿ ಬರುವ ಶರೀರಗಳು ಜನನ. ಆಗ ಶಿಶು ಗರ್ಭದಲ್ಲೇ ಹುಟ್ಟಿರುತ್ತೆ, ಗರ್ಭದಲ್ಲಿ ಸತ್ತೋಗ್ಬಿಡುತ್ತೆ. ಅದು ಪುತ್ರ ಜನನ ಅಲ್ಲ, ಪುತ್ರನ ಜನನ ಅಲ್ಲ. ಅದು ಪುತ್ರ ಶರೀರದ ಉತ್ಪತ್ತಿ ಅಷ್ಟೇ, ಜನನ ಅಲ್ಲ. ಅದು ಹೊರಗಡೆ ಬಂದಿಲ್ಲ ಅಲ್ವಾ, ಅದು ಜನನ ಅಲ್ಲ. ಆದರೆ ಪಿತನ ಮರಣದಲ್ಲಿ ನೋಡಿ, ಇಲ್ಲಿ ನೋಡಿ, ಪುತ್ರ ಗರ್ಭದಲ್ಲೇ ಸತ್ತೋಗ್ತಾರೆ. ಪುತ್ರನೋ ಪುತ್ರಿನೋ ಶಿಶು ಸತ್ತೋಗತ್ತೆ. ಅದು ಪುತ್ರ ಪುತ್ರಿ ಜನನ ಅಂತ ಹೇಳಲ್ಲ. ಅದು ಏನಾಗುತ್ತೆ, ಅದು ಪುತ್ರ ಶರೀರದ ಉತ್ಪತ್ತಿ ಅಷ್ಟೇ, ಒಳಗಡೆ ಉತ್ಪತ್ತಿಯಾಗಿದೆ. ಅದು ಹೊರಗಡೆ ಬಂದರೆ ಜನನ, ಬಂದಿಲ್ಲ. ಹಾಗೇನೆ ಪಿತನ ಮರಣ, ಅವನ ಮರಣ ಹೊಂದಲ್ಲ, ಅವನ ಶರೀರ, ಅವನು ಮರಣ ಹೊಂದಿಬಿಡ್ತಾನೆ. ಶರೀರ ಅಲ್ಲೇ ಇದೆ, ಆದರೂ ಅವನು ಮರಣ ಹೊಂದಿದ ಅಂತಾನೆ. ಅಲ್ಲಿ ಶರೀರ ಇದೆ, ಇಲ್ಲಿ ಜೀವ ಇಲ್ಲ, ಅದು ಮರಣ ಹೊಂದಿದ ಅಂತ ವ್ಯವಹಾರ. ಪಿತನ ಶರೀರ ನಾಶವೇ ಪಿತನ ಮರಣವಲ್ಲ ಎಂಬುದು ಸ್ಪಷ್ಟ. ಹೀಗೆ ಶರೀರದ ಉತ್ಪತ್ತಿ ನಾಶಗಳು ಜೀವನ ಜನನ ಮರಣಗಳಲ್ಲ, ಜೀವನಿಗೆ ಜನನ ಮರಣಗಳಿಲ್ಲ ಅಂತ ತೋರಿಸ್ತಾನೆ. ಸಾತ್ವಿಕರ ಸಂಘದಿಂದ ಜೀವ ಸತ್ಕರ್ಮವನ್ನು ಮಾಡಿ ಋಷಿ ದೇವಾದಿ ಜನ್ಮಗಳನ್ನು ಪಡೆಯುತ್ತಾನೆ. ರಾಜರ ಸಂಘದಿಂದ ವಿಶ್ವಕರ್ಮ ಮಾಡ್ತಾನೆ, ಅಸುರ ಮನುಷ್ಯ ಜನ್ಮಗಳನ್ನು ಪಡೆಯುತ್ತಾನೆ. ತಾಮಸರ ಸಂಪರ್ಕದಿಂದ ದುಷ್ಕರ್ಮ ಮಾಡಿ ಪಿಶಾಚಿ ಪ್ರಾಣಿ ಜನ್ಮಗಳನ್ನು ಪಡೆಯುತ್ತಾನೆ. ಕರ್ಮಗಳು ಅವನನ್ನು ಸಂಸಾರದಲ್ಲಿ ಮತ್ತೆ ಮತ್ತೆ ಬರುವಂತೆ ಮಾಡ್ತಾವೆ. ಯಥಾಂಬಸಾ ಪ್ರಚಾರತ ತರವೋಪಿ ಚಲಾಯುವ ಚಕ್ಷುಷಾ ಭ್ರಾಮ್ಯಮಾಣೇನ ದೃಶ್ಯತೆ ಭ್ರಾಮ್ಯತೀವ ಭೂಹು. ನೀರು ಚಲಿಸಿದರೆ ಏನಾಗುತ್ತೆ, ಮರಗಳು ಚಲಿಸಿದಂತೆ ಕಾಣುತ್ತೆ ಅಲ್ವಾ. ಕಣ್ಣು ತಿರುಗಿದರೆ ಭೂಮಿನೂ ತಿರುಗಿದಂತೆ ಕಾಣುತ್ತಲ್ವಾ. ಭೂಮಿ ತಿರುಗಿದಂಗೆ ಕಾಣುತ್ತೆ ನಮ್ಮ ಕಣ್ಣು ತಿರುಗಿದ್ರೆ, ಅಂದರೆ ಭೂಮಿ ಹಂಗೆ ಇರುತ್ತೆ, ನಮ್ಮ ಕಣ್ಣು ತಿರುಗ್ತಾ ಇರುತ್ತೆ. ಹಗಲು ಗಣಿತು ಕಾಣುವುದು, ಕನಸಿನ ವಿಷಯಗಳನ್ನು ಭೋಗಿಸುವುದು ಇವು ವ್ಯರ್ಥನೆ. ಹಾಗೇನೆ ಸಂಸಾರದಲ್ಲಿ ವಿಷಯ ಭೋಗ ಮಾಡುವುದು ಕೂಡ ವ್ಯರ್ಥ ಅಂತ ಪರಮಾತ್ಮ ಹೇಳ್ತಾನೆ. ಆತ್ಮನಿಗೆ ಸ್ವರೂಪದಲ್ಲಿ ಏನು ದುಃಖ ಇಲ್ಲ, ಜೀವನಿಗೆ ಸ್ವರೂಪ ದೇಹದಲ್ಲಿ ಏನು ದುಃಖ ಇಲ್ಲ. ಅದಂತೆ ಕಾಣುವುದು ಭ್ರಾಂತಿ. ಸುಖ ಅಂತಃಕರಣದಿಂದ ನಮಗೆ ಬರುತ್ತೆ. ಅಂತಃಕರಣ ಏನಿದೆ ಅದರಿಂದಲೇ ನಮಗೆ ಸುಖ ದುಃಖಗಳು ಉಂಟಾಗ್ತವೆ. ಅಂತಃಕರಣದಿಂದ ಉಂಟಾಗುವ ಸುಖವೂ ಅಲ್ಪ, ಹಾಗೆಯೇ ದುಃಖವೂ ಅಲ್ಪ. ವಿಷಯದ ಜನ್ಯವಾದ ಸುಖ ದುಃಖಗಳೇನಿದ್ದಾವೆ ಅವ ಅನುಭವವೇ ಸಂಸಾರ. ಸುಖ ದುಃಖಗಳ ಅನುಭವವೇ ಸಂಸಾರ.
ಇದು ಆತ್ಮನಲ್ಲಿ ಏನಾಗುತ್ತೆ ಅಂದರೆ ಒಳಗೆ ಸ್ವಾಭಾವಿಕವಾಗಿ ಇರುವುದಿಲ್ಲ, ಆತ್ಮನ ಜೀವನ ಸ್ವಾಭಾವಿಕವಾಗಿ ಇರೋದಿಲ್ಲ. ಹೊರಗಿನ ಅಂತಃಕರಣ ಸಂಬಂಧದಿಂದ ನಾನು ನನ್ನದು ಅನ್ನೋದರಿಂದ ಸುಖ ದುಃಖಗಳು ಬರ್ತವೆ. ಈಗ ನಿಮ್ಗೇನು ಹೇಳಬೇಕು ಅಂದರೆ ನನ್ನದು ಅಂತ ಬರಬೇಕು. ಈಗ ಏನೋ ಪಕ್ಕದ ಮನೆಯಲ್ಲಿ ಏನೋ ಕಳ್ತನ ಆಗಿದೆಯಪ್ಪ, ನಾವೇನಂತೀವಿ, ಅಯ್ಯೋ ನಮ್ಮ ಮನೆಗೆ ಬಂದಿಲ್ಲ ಸಾಕು ಅಲ್ವಾ, ಅವ್ರನ್ನ ಕಳ್ತನ ಒಂದು ಜೊತೆ ಅಂತೀವಿ, ಒಂದು ಸ್ವಲ್ಪ ತಮ್ಮ ಆಗಿದೆ ಕಳ್ತನ ಆಗಿದೆ ಒಂದು. ಆಮೇಲೆ ನಾವು ಗೋಳಾಡ್ತೀವ, ಇಲ್ವ ನಮ್ಮ ಮನೆಗೆ ಬಂದಿಲ್ಲ ಸಾಕು. ಯಾಕೆ ಅಂದರೆ ನಮ್ಮಲ್ಲಿ ಅದರ ಮೇಲೆ ಅಭಿಮಾನ ಇಲ್ಲ. ನಮ್ಮ ಮನೆಯಲ್ಲಾದರೆ ನಮಗೆ ಅಭಿಮಾನ ಅಲ್ಲ, ಗೋಳಾಡ್ತೀವಲ್ವಾ. ನಮ್ಮ ಮನೆಯಲ್ಲಿ ಯಾರೋ ತೀರ್ಕೊಂಡ್ರೆ ಅಯ್ಯೋ ದುಃಖ ಪಡ್ತೀವಿ, ಬೇರೆ ಮನೆಯಲ್ಲಿ ತೀರ್ಕೊಂಡ್ರೆ ಒಂದು ಸ್ವಲ್ಪ ಸಮಾಧಾನ ಮಾಡಿ ಬರ್ತೀವಿ. ನಮ್ಮ ಮನೇಲಿ ಆಗಿಲ್ವಲ್ಲ, ಆಕ್ಸಿಡೆಂಟ್ ಅಲ್ಲಾಗ ಅವನು ಸತ್ತಂದರೆ ನಾನು ಹೋಗಿದ್ದೆ, ನಾನು ಬದುಕಿದ್ದೀನಲ್ಲ. ಇದಕ್ಕೆ ದುಃಖ ಯಾಕೆ? ಅಭಿಮಾನ ಇಲ್ಲ ಅಂದರೆ, ನನ್ನದು ಅನ್ನೋ ಅಭಿಮಾನ ಇಲ್ಲ ಅಂದರೆ ದುಃಖ ಇಲ್ಲ. ನನ್ನದು ಅನ್ನೋ ಅಭಿಮಾನ ಇಲ್ಲ ಅಂದರೆ ಏನು ಸುಖವು ಸಂತೋಷವೂ ಇಲ್ಲ. ನನ್ನದಲ್ಲಪ್ಪ ಇವತ್ತು ಬಂದರೆ ಹೋಗುತ್ತೆ, ಅಯ್ಯೋ ನನಗೆ ಇಷ್ಟು ದುಡ್ಡು ಬಂದುಬಿಡ್ತು, ಅಯ್ಯೋ ಸುಖ 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 ಅಂತೀವಿ. ನನ್ನದನ್ನು ಅಭಿಮಾನದಿಂದ ನಾವು ಮಾತಾಡ್ತೀವಿ ಅಷ್ಟೇ. ಹಾಗೆ ಕ್ಷಿಪ್ತೋವಮಾನಿತೋ ಸದ್ಭಿ ಪ್ರಲಬ್ಧ ಶಾಪಿತೋಪಿ ವಾ ತಾಡಿತ ಸನ್ನಿರುದ್ಧೋ ವಾ ವೃತ್ಯಾವ ಪರಿಹಾಪಿತ. ದುರ್ಜನರು ನಿನ್ನ ಮನೆಯಿಂದ ಆಚೆ ಹಾಕಲಿ, ಅವಮಾನ ಮಾಡಲಿ, ವಂಚಿಸಲಿ, ಬೈಲಿ, ಹೊಡೆಯಲಿ, ಕಟ್ಟಿ ಹಾಕಲಿ, ಜೀವನ ವೃತ್ತಿಯನ್ನು ಕಸಿಯಲಿ, ನಿನ್ನ ಮೇಲೆ ಕೆಸರನ್ನು ಏರಿಸಲಿ, ನಿನ್ನ ಮೇಲೆ ಮೂತ್ರ ವಿಸರ್ಜನೆ ಮಾಡಲಿ, ಈಗೇನೇನೇ ಮಾಡಿದರೂ ಕೂಡ ನಿನಗೆ ದೇಹಾಭಿಮಾನ ಇಲ್ಲ ಅಂದರೆ ನನಗೆ ಅಲ್ಲ ಅಂತ ನಿಂತಿದೆ. ಇಷ್ಟು ಇದು ಬರೋದು ಅವಧೂತರಿಗೆ ಭಾಳ ಕಷ್ಟ, ಇವೆಲ್ಲ ಬರೋದು ಎಣ್ಸಿ ತಟ್ಟ ಬರಲ್ಲ ಅದೆಲ್ಲ. ನಿನ್ನನ್ನು ಹೀಗೆ ಭಗವಂತನ ಅನುಗ್ರಹದಿಂದ ಕ್ರೋಧಾದೋಷವನ್ನು ನಿವರಿಸಬೇಕು ಅಂತ ಹೇಳ್ತಾರೆ. ಆಮೇಲೆ ಉದ್ಧವ ಕೇಳ್ತಾನೆ, ಯಥೈಮನುಬುದ್ಧೇಯಂ ಮದನೋ ವದಂತವರ ಸುಧು ಸಹ ಮಹಂ ಮನ್ಯೆ ಆತ್ಮನ್ಯ ಸದ ವಿಕ್ರಮಂ. ಇದನ್ನು ಚೆನ್ನಾಗಿ ತಿಳಿಯುವಂತೆ ಇನ್ನೂ ಹೇಳಬೇಕಪ್ಪ, ನೀನು ಇನ್ನೂ ಚೆನ್ನಾಗಿ ತಿಳಿಯುವಂತೆ ಹೇಳಬೇಕು. ತತ್ವ ಹೇಳುವರಲ್ಲಿ ಅಗ್ರಗಣ್ಯ ನೀನಾಗಿದ್ದೀಯಾ. ದುರ್ಜನರಲ್ಲಿ ಅಪಚಾರ ಮಾಡಿದರೆ ಸಹಿಸಿಕೊಳ್ಳುವುದು ಯಾರಿಗಾದರೂ ಅಶಕ್ಯವೇ. ಯಾರಿಗಾದರೂ ನಮ್ಮಲ್ಲಿ ಅಪಚಾರ ಮಾಡಿದರೆ, ಆದರೆ ದಾಸರು ಹೇಳ್ತಾರೆ, ಮೋಸ ಮಾಡಿದವನ ಮಗನ ಹೆಸರು ಮಗನಿಗಿಡಬೇಕು ಅಂತಾರೆ ದಾಸರು. ಅದರ ಅರ್ಥ ಏನು? ಅವನು ಮೋಸ ಅದರ ಬೆಂಬಲ ಇರಬಾರ್ದು, ಅವನ ಹೆಸರನ್ನ ಮಗನ ಹತ್ರ ಮಗನಿಗಿಡು, ಅಷ್ಟು ಇದೆ. ಆಮೇಲೆ ನಿನ್ನ ಪಾದವನ್ನೇ ಹೊರೆ ಹೋಗ್ತಿದ್ದೇನೆ, ನಿನ್ನ ಸೇವೆಗಾಗಿಯೇ ನಿರಂತರವಾಗಿ ಅಹಂಕಾರ ದೋಷಗಳನ್ನು ನೀಗಿಸಿಕೊಂಡು ಯೋಗಿಗಳಿಗೆ ಹೊರತು ಇತರರಿಗೆ ಅವರು ಏನೇ ಜ್ಞಾನಿಗಳಾಗಿರಲಿ ಕಾಮಕ್ರೋಧಗಳನ್ನು ಹುಟ್ಟು ಹಾಕುವಲ್ಲಿ ದೇಹಾಭಿಮಾನ ಸ್ವಭಾವ ಅತ್ಯಂತ ಪ್ರಬಲವೇ ಸರಿ. ಇದನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ಅನ್ನೋದನ್ನು ನೀನೇ ಹೇಳು ಅಂತಬಿಟ್ಟು ಉದ್ಧವ ಭಗವಂತನಿಗೆ ಮತ್ತೆ ಕೇಳ್ತಾನೆ ಎನ್ನುವುದರಲ್ಲಿಯೇ ಉದ್ಧವ ಗೀತೆಯ ಇವತ್ತಿನ ಈ ಚಿಂತನೆಯನ್ನು ಶ್ರೀ ಭಾರತೀಯ ಪ್ರಾಣಾಂತರದ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.